ಮುಖ್ಯವಾಗಿ ಉಪವಾಸ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಉಪ ಸಮೀಪೆ ವಾಸ. ಉಪ ಅಂದ್ರೆ ಸಮೀಪದಲ್ಲಿ, ವಾಸ ಸಮೀಪದಲ್ಲಿ ವಾಸ ಮಾಡೋದು. ಯಾರ ಸಮೀಪದಲ್ಲಿ? ಭಗವಂತನ ಸಮೀಪದಲ್ಲಿ. ಪ್ರತಿ ಏಕಾದಶಿಗಳು ಬಹಳ ಮುಖ್ಯವಾದದ್ದೇನೆ. ಕೆಲವು ಜನ ಉಳಿದ ಏಕಾದಶಿ ಚೆನ್ನಾಗಿ ತಿಂದುಬಿಟ್ಟು ಈ ಪ್ರಥಮ ಏಕಾದಶಿ, ಚಾತುರ್ಮಾಸ್ಯ ಏಕಾದಶಿ, ಆಷಾಢ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಒಂದಿನ ಮಾಡಿಬಿಟ್ರೆ ಮುಗಿದು ಹೋಯ್ತು, ಬಾರಾಕೂನಿ ಮಾಫ್ ಅಂತ. ಅದು ಹೇಗ್ ಶುರು ಮಾಡ್ಬೇಕು? ಇವತ್ತು ಫಸ್ಟ್ ಟೈಮ್ ನಾನು ಏಕಾದಶಿ ಮಾಡ್ತಿದ್ದೇನೆ ಅಂತ ಕೆಲವೊಬ್ರು ಇರ್ತಾರೆ, ಅವ್ರು ಹೇಗ್ ಶುರು ಮಾಡ್ಬೇಕಂತ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಳ್ಳೆ ಪ್ರಶ್ನೆ ನಿಜವಾಗ್ಲು. ಎಲ್ರಿಗೂ ನಮಸ್ಕಾರ. ಮಧ್ವ ಹೃದಯವಾಸದ ಉದ್ಗೀತಾ ಸೀರೀಸ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವಾಗ ಮುಂದಿನ ತಿಂಗಳಲ್ಲಿ ಬರುವ ಮೇಜರ್ ಹಬ್ಬ ಅಂತಂದ್ರೆ ಒಂದು ವೈಕುಂಠ ಏಕಾದಶಿ, ಜೊತೆಗೆ ಧನುರ್ಮಾಸ. ಇದ್ರ ಬಗ್ಗೆ ನಮ್ಗೆ ಹೇಳೋದಕ್ಕೆ ಒಬ್ರು ವಿಶಿಷ್ಟವಾದಂತಹ ಅತಿಥಿ ಇದ್ದಾರೆ. ಅವ್ರು ಯಾರಂದ್ರೆ ಪಂಡಿತ ಭೀಮಸೇನ ಆಚಾರ್ ಆತ್ನೂರ್. MA PhD ಪದವೀಧರರಾದರೆ ಇವರು ಅವರ ಮೊದಲ 10 ವರ್ಷದ ವಿದ್ಯಾಭ್ಯಾಸ ಜಯತೀರ್ಥ ವಿದ್ಯಾಪೀಠದಲ್ಲಿ ಮಾಡಿದ್ದಾರೆ. ಮುಂದಿನ ವೇದಾಂತ ಹಾಗೂ ನ್ಯಾಯಸುಧಾ ಪಾಠವನ್ನು ಶ್ರೀ ಸತ್ಯಾತ್ಮ ತೀರ್ಥರಲ್ಲಿ ಮಾಡಿದ್ದಾರೆ. 2004ನೇ ಇಸವಿಯಲ್ಲಿ ಅಂದರೆ ಸ್ವಾಮಿಗಳ 2ನೇ ನ್ಯಾಯಸುಧಾ ಮಂಗಳ ಮಹೋತ್ಸವದಲ್ಲಿ ಇವರು ಒಬ್ಬರ ವಿದ್ಯಾರ್ಥಿ ಆಗಿದ್ದರು. ಜೊತೆಗೆ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಲ್ಲಿ ಬಾಲರಾಮಾಯಣ ಖಂಡದಲ್ಲಿ ಇವರಿಗೆ PhD ಪದವಿ ದೊರಕಿದೆ. ಎಸ್ಪೆಷಲಿ ಇವರು ಬಾಲಕರಲ್ಲಿ ಧರ್ಮ ಜಾಗೃತಿ ಮೂಡೋದ್ರಲ್ಲಿ ಇವರೊಂದು ವಿಶಿಷ್ಟವಾದಂತಹ ಒಂದು ಪಾತ್ರ ನೆರವೇರಿಸಿದ್ದಾರೆ. ಹಳೆ ಉತ್ತರಾದಿ ಮಠದ ಬಿಲ್ಡಿಂಗ್ ಅಲ್ಲಿ ಆಗಿರ್ಲಿ ಅಥವಾ ಈ ಉತ್ತರಾದಿ ಮಠದ ಬಿಲ್ಡಿಂಗ್ ಆಗಿರ್ಲಿ, ವ್ಯವಸ್ಥಾಪಕರಲ್ಲಿ ಇವರು ಪ್ರಮುಖರಾದದ್ದು. ಆಚಾರ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಮಧ್ವ ಹೃದಯ ವಾಸ ಉದ್ಗೀತ ಸೀರೀಸ್ ಅಂತ ಹೇಳಿ ನೀವು ಹೇಳಿದ್ರಿ. ನಿಜವಾಗಲೂ ಬಹಳ ಸುಂದರವಾಗಿರತಕ್ಕಂತಹ ಒಳ್ಳೆ ತತ್ವವನ್ನು ತಿಳಿಸುವ, ಭಕ್ತಿಯನ್ನು ಹುಟ್ಟಿಸುವ ಒಂದು ವರ್ಗ, ಒಂದು ಚಾನಲ್ ಅಂತ ಇದನ್ನು ನಾನು ಹೇಳ್ಬೋದು. ಮೊದಲಿಗೆ ಮಧ್ವ ಹೃದಯ ವಾಸ ನಮ್ಮೆಲ್ಲರ ಮೂಲ ಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರ ಹೃದಯ ವಾಸಿಯಾದ ಭಗವಂತ ಅವನು ಉದ್ಗೀತ. ಯಾತಕ್ಕೆ ಉದ್ಗೀತ ಅಂತ ಕರೀತಾರೆ ಗೊತ್ತಾ ಭಗವಂತನಿಗೆ? ಉದ್ಗೀತ ಅಂದ್ರೆ ಉಚ್ಚತ್ವೇನ ಎಲ್ಲ ಜ್ಞಾನಿಗಳಿಂದ, ರಮಾಬ್ರಹ್ಮಾದಿ ದೇವತೆಗಳಿಂದ ಹೇಳಲ್ಪಟ್ಟವನು, ಗೀತನಾದವನು. ಅಂದರೆ ಸರ್ವೋತ್ತಮತ್ವೇನ ಆ ಭಗವಂತ ಹೇಳಲ್ಪಟ್ಟವನು ಎಂಬ ಅರ್ಥದಲ್ಲಿ ಉದ್ಗೀತ ಅಂತ ಕರೀತಾರೆ. ಆದ್ದರಿಂದ ಈ ಮಧ್ವ ಹೃದಯ ವಾಸ ಈ ಒಂದು ವೀಕ್ಷಕರಿಗೆಲ್ಲ ವಂದನೆಗಳು, ಅಭಿನಂದನೆಗಳನ್ನು ತಿಳಿಸ್ತಾ, ಆಚಾರ್ಯ, ಈಗ ವೈಕುಂಠ ಏಕಾದಶಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಏಕಾದಶಿ ಅಂದ್ರೆ ಏನು? ಬೇರೆ ದಿವಸಗಳಿಗಿಂತ ಏಕಾದಶಿಗೆ ಯಾಕೆ ಅಷ್ಟೊಂದು ಮಹತ್ವ ಅದನ್ನು ತಿಳಿಸ್ತಾ, ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಿ. ಒಳ್ಳೆಯ ಸಂದರ್ಭದಲ್ಲಿ ಏಕಾದಶಿಯ ಮಹತ್ವ ಅದು ಎಷ್ಟು ಹೇಳಿದರೂ ಕಡಿಮೆ. ಎಲ್ಲ ಇತಿಹಾಸ ಪುರಾಣಗಳಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದು ಒಂದು ಏಕಾದಶಿ ವ್ರತ ಅಂತ ಕರೀತೇವೆ. ನೋಡಿ, ಎಲ್ಲ ವ್ರತಗಳು ಏಕಾದಶಿ ವ್ರತಗಳ ಹಿಂದೆ ಬೇರೆ ಬೇರೆ ಅನೇಕ ವ್ರತ ನಿಯಮ ಉಪವಾಸಗಳನ್ನು ನಾವು ಮಾಡ್ತಾ ಇರ್ತೇವೆ. ಆದರೆ ಏಕಾದಶಿ ವ್ರತ ಅದು ಕಡ್ಡಾಯವಾದ ವ್ರತ ಅಂತ ಶ್ರೀಮದ್ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿಕೊಡ್ತಾರೆ. ಅಂದರೆ ಏಕಾದಶಿ ವ್ರತ ಮೊದಲನೇದ್ದು, ಆಮೇಲೆ ಚಾತುರ್ಮಾಸ್ಯ ವ್ರತ. ಇದು ಕೇವಲ ಬ್ರಾಹ್ಮಣರಿಗೆ, ಮಾಧ್ವರಿಗೆ ಮಾತ್ರ ಅಂತಲ್ಲ, ಎಲ್ಲ ವರ್ಗದ ಭಕ್ತರಿಗೂ ಕಡ್ಡಾಯವಾದ ವ್ರತ ಅಂದ್ರೆ ಅದು ಏಕಾದಶಿ ವ್ರತ ಅಂತ ಹೇಳ್ತಾರೆ. ಮುಖ್ಯವಾಗಿ ಏಕಾದಶಿ ಅಂದರೆ ಭಗವಂತನ ಪ್ರೀತಿಗಾಗಿ ವಿಶೇಷವಾಗಿ ನಿಷ್ಕಾಮವಾಗಿ ಮಾಡುವ, ನಮ್ಮ ಎಲ್ಲ ಪಾಪಗಳ ಪರಿಹಾರ ಮಾಡುವ ದಿವ್ಯವಾದ ಶ್ರೇಷ್ಠವಾದ ಒಂದು ವ್ರತ ಅದು ಏಕಾದಶಿ ವ್ರತ. ಹರಿದಿನಗಳು ಅಂತ ನಾವು ಕರೀತೇವೆ. ನೋಡಿ, ಒಂದೊಂದು ತಿಥಿಗಳನ್ನು ಒಬ್ಬೊಬ್ಬ ದೇವತೆಗಳಿಗೆ ನೀಡಿದ್ದಾರೆ. ಸಾಮಾನ್ಯವಾಗಿ ಪ್ರತಿಪದ ಮೊದಲನೇ ತಿಥಿ, ಅದನ್ನು ಬಲಿ ಪ್ರತಿಪದ ಅಂತ ಆಚರಣೆ ಮಾಡೋದುಂಟು. ಬಲಿಚಕ್ರವರ್ತಿಯ ನಿಮಿತ್ತದಿಂದ ಬಲೀಂದ್ರ ಪೂಜಾ ಅಂತ. ಆಮೇಲೆ ಯಮದ್ವಿತೀಯ ಅಂತ 2ನೇ ತಿಥಿ, ಭಗಿನಿ ತೃತೀಯ ಅಂತ ನಾವು ಹೇಳುವಾಗ ಅಕ್ಕನ ತದಿಗೆ, ಭಾವನ ಬಿದಿಗೆ, ಹೀಗೆಲ್ಲ ದೀಪಾವಳಿ ಸಂದರ್ಭದಲ್ಲಿ ಆಚರಣೆ ಮಾಡೋದು ಉಂಟು. ಗಣೇಶ ಚತುರ್ಥಿ ತಿಥಿ, ಋಷಿಗಳಿಗೆ ಪಂಚಮಿ ಅಂತ ಋಷಿ ಪಂಚಮಿ ಅಂತ, ಷಷ್ಠಿ ಸ್ಕಂದ ಷಷ್ಠಿ, ಚಂಪಾ ಷಷ್ಠಿ,
ಬ್ರಹ್ಮಚಾರಿಗಳ ಆರಾಧನೆಗೆ ವಿಶೇಷವಾದ ಷಷ್ಠಿ ದಿನವನ್ನು ಹೇಳಿದ್ದಾರೆ. ಮತ್ತು ರಥ ಸಪ್ತಮಿ ಸೂರ್ಯನ ಆರಾಧನೆಗೆ ಮುಂದೆ ಬರುತ್ತದೆ ಮಾಘ ಮಾಸದಲ್ಲಿ ರಥ ಸಪ್ತಮಿ, ಅಷ್ಟಮಿ ದುರ್ಗಾಷ್ಟಮಿ ಹೀಗೆ ಕರೀತೇವೆ. ನವಮಿ ಅಂತಂದ್ರೆ ವಿಶೇಷವಾಗಿ ಆಯುಧ ಪೂಜಾ ನವಮಿ ಅಂತ ಬೇರೆ ದೇವತೆಗಳ ಆರಾಧನೆ ಮಾಡ್ತೇವೆ. ಆದರೆ ದಶಮಿ, ಏಕಾದಶಿ, ದ್ವಾದಶಿ ಈ 3 ದಿನಗಳನ್ನು ದಿನತ್ರಯಗಳು ಅಂತ ಕರೀತಾರೆ. ಅಂದ್ರೆ ಈ ದಿನತ್ರಯಗಳನ್ನ ಭಗವಂತ ತಾನೇ ಇಟ್ಟುಕೊಂಡಿದ್ದಾನೆ. ಇದನ್ನ ಹರಿದಿನ ಅಂತ ಕರೆದ್ರು. ದಿನತ್ರಯ ವ್ರತಗಳ ಪರಿಪಾಲನೆ ಅಂತ ಅರ್ಥ. ಇದು ಬಹಳ ಶ್ರದ್ಧಾಭಕ್ತಿಯಿಂದ ಎಲ್ಲಾ ವರ್ಗದ ಭಕ್ತರು ಈ ದಿನತ್ರಯ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತೇವೆ. ಭಾಗವತದಲ್ಲಿ ಬರ್ತದೆ, ನವಮಸ್ಕಂದದಲ್ಲಿ ಅಂಬರೀಷ ಮಹಾರಾಜ ತನ್ನ ಆಡಳಿತದಲ್ಲಿ ಪ್ರತಿ ವರ್ಗದ ಭಕ್ತರಿಗೂ ಈ ದಿನತ್ರಯ ವ್ರತ, ಏಕಾದಶಿ ವ್ರತ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅಂತ ಶಾಸನ ಮಾಡಿದ್ದ, ನಿಯಮ ಮಾಡಿದ್ದ. ಮನುಷ್ಯರು ಮಾತ್ರ ಏಕಾದಶಿ ವ್ರತ ಅಲ್ಲ, ದನ ಕರುಗಳಿಗೆ ಅಂದ್ರೆ ಮೂಕ ಪ್ರಾಣಿಗಳೂ ಏಕಾದಶಿ ವ್ರತವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ. ಆ ಏಕಾದಶಿ ವ್ರತದ ದಿವ್ಯವಾದ ಪುಣ್ಯ ಪ್ರಭಾವದಿಂದ ನೋಡಿ ಯಾರು ನರಕಕ್ಕೆ ಹೋಗ್ತಾ ಇರಲಿಲ್ಲ ಅಂತ, ಎಲ್ಲರೂ ಸ್ವರ್ಗ ಮೋಕ್ಷವನ್ನೇ ಪಡೆಯುತ್ತಾ ಇದ್ರು ಎಂಬ ಮಾತು ಬರುತ್ತದೆ. ಅಷ್ಟು ಬಹಳ ಶ್ರೇಷ್ಠವಾದ ಕಡ್ಡಾಯವಾದ ವ್ರತ ಅದು ಏಕಾದಶಿ ವ್ರತ. ಅಂದ್ರೆ ಏಕಾದಶಿ ಅದು 11ನೇ ತಿಥಿ. ನಮ್ಮ ದೇಹದಲ್ಲಿ ಸುಮಾರು 11 ಇಂದ್ರಿಯಗಳು ಅಂತ ಕರೀತೀವಿ ನಾವು. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳು, 1 ಮನಸ್ಸು, ಹಾಗೆ ಏಕಾದಶ ಇಂದ್ರಿಯಗಳು. ಏಕಾದಶ ಇಂದ್ರಿಯಗಳಿಂದ ವಿಶೇಷವಾಗಿ ಆ ಭಗವಂತನ ಸ್ಮರಣೆ, ಅವನ ಧ್ಯಾನ, ಅವನ ಆರಾಧನೆ ಮಾಡುವ ವಿಶೇಷವಾದ ಒಂದು ಪರ್ವಕಾಲ ಅದು ಏಕಾದಶಿ ವ್ರತ. ಏಕಾದಶಿ ವ್ರತ ಅಂತ ಏಕಾದಶಿ ಸಾಮಾನ್ಯವಾಗಿ ಪ್ರಸಿದ್ಧ ಇರೋದು ಉಪವಾಸ ಅಂತ. ಮೊದಲನೇ ನಮ್ಮ ಜನರಿಗೆ ಉಪವಾಸ ಅಂದ್ರೆ ಅರ್ಥ ನಾವು ಚಿಂತನೆ ಮಾಡಬೇಕು. ಬರೇ ಏನೂ ತಿನ್ನಬಾರದು, ಉಪವಾಸದಿಂದ ಇರಬೇಕು, ಒದ್ದಾಟ ಆಗುತ್ತದೆ, ಸಂಕಟ ಪಡಬೇಕು, ಇಷ್ಟು ಮಾತ್ರ ಅಲ್ಲ. ಮುಖ್ಯವಾಗಿ ಉಪವಾಸ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಉಪ ಸಮೀಪೆ ವಾಸ. ಉಪ ಅಂದ್ರೆ ಸಮೀಪದಲ್ಲಿ, ವಾಸ ಸಮೀಪದಲ್ಲಿ ವಾಸ ಮಾಡೋದು. ಯಾರ ಸಮೀಪದಲ್ಲಿ? ಭಗವಂತನ ಸಮೀಪದಲ್ಲಿ, ಆ ಪರಮಾತ್ಮನ ಹತ್ತಿರ ಏಕಾಂತದಲ್ಲಿ ಆ ಭಗವಂತನ ಸ್ಮರಣೆ, ಚಿಂತನ, ಮಂಥನ ಮಾಡ್ತಾ ಇರತಕ್ಕಂತಹ ಒಂದು ವಿಶಿಷ್ಟವಾದ ಸಾಧನೆಗೆ ಪರ್ವಕಾಲ ಅದು ಏಕಾದಶಿ. ಏಕಾದಶಿ ಅಂತ ಅಪಾರವಾದ ಪುಣ್ಯವನ್ನ ಬಾಚುವ ಒಂದು ಸಂದರ್ಭ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಆ ಪುಣ್ಯದ ಸಂಪಾದನೆಗೆ ಮುಖ್ಯವಾದ ಒಂದು ವ್ರತ ಅದು ಏಕಾದಶಿ ವ್ರತ ಅಂತ ನಾವು ಚಿಂತನೆ ಮಾಡಬೇಕು. ವಿಶೇಷವಾಗಿ ಏಕಾದಶಿ ಬಗ್ಗೆ ಒಂದು ವಿಶಿಷ್ಟವಾದಂತ ಒಂದು ಇಂಟ್ರೊಡಕ್ಷನ್ ಕೊಟ್ರೆ ಆಚಾರ್ಯ. ಅಂದ್ರೆ ಬರೀ ಅದು ಉಪವಾಸ ಮಾಡುವಂತ ಅಂದ್ರೆ ಏನು ತಿನ್ಬಾರ್ದು ಅಂತಲ್ಲ, ದೇವರ ಸಮೀಪ ಹೋಗುವಂತ ಒಂದು ವಿಶಿಷ್ಟವಾದಂತಹ ಒಂದು ದಿನ ಅಂತ. ಹಂಗಂದ್ರೆ ಈ ನಾರ್ಮಲ್ ಏಕಾದಶಿಗೂ ಅಂದ್ರೆ ಬೇರೆ ಬೇರೆ ಮಾಸದಲ್ಲಿ ಬರುವಂತ ಏಕಾದಶಿಗೂ ವೈಕುಂಠ ಏಕಾದಶಿಗೂ ಇರುವ ವ್ಯತ್ಯಾಸ ಏನು? ಅಥವಾ ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡಿದ್ರೆ ಅವತ್ತೇನಾದ್ರು ವಿಶೇಷವಾದಂತಹ ಫಲ ಇದೆಯಾ ಅಂತ? ನೋಡಿ, ನೀವು ಹೇಳಿದ ಹಾಗೆ ಮೊದಲು ಏಕಾದಶಿ ವ್ರತ ಉಪವಾಸ ಮಾಡಬೇಕು. ಮೊದಲೇದು ಅದನ್ನು ಚಿಂತನೆ ಮಾಡ್ತಾ ಉಪವಾಸ ಯಾತಕ್ಕೆ ಅಂತ. ಈಗ ಅನಂತ ಉಪಕಾರ ಮಾಡಿದ ಭಗವಂತನಿಗಾಗಿ, ಅವನ ಪ್ರೀತಿಗಾಗಿ 15 ದಿವಸಕ್ಕೊಮ್ಮೆ ಉಪವಾಸ ವ್ರತ ಬಹಳ ಶ್ರೇಷ್ಠವಾದದ್ದು. ಈಗ ನಮ್ಮ ಮಕ್ಕಳು ವಿದೇಶದಿಂದ ಬರ್ತಾರೆ, ವಿದ್ಯಾಪೀಠದಲ್ಲಿ 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ಬರ್ತಾರೆ, ಮಗ ಬರ್ತಾನೆ, ಬಂಧು ಬಾಂಧವರು ಬರ್ತಾರೆ ಅಂತ ಹೇಳಿ ಅವರಿಗಾಗಿ ನಾವು ಕಾಯ್ತೇವೆ. ಅಡಿಗೆ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು ನಾವೇನು ತಿನ್ನದೇನೆ ಅವರಿಗಾಗಿ ಕಾಯ್ತೇವೆ. ನೋಡಿ, ಒಂದು ಜನ್ಮದ ಈ ತಾತ್ಕಾಲಿಕವಾದ ಬಂಧು ಬಾಂಧವರಿಗಾಗಿ, ಸ್ನೇಹಿತರಿಗಾಗಿ ಉಪವಾಸ ಇದ್ದು ಅವರಿಗಾಗಿ ಕಾಯ್ದು ಅವರ ಬಂದ ಮೇಲೆ ವಿಶೇಷವಾಗಿ ಅವ್ರಿಗೆ ಊಟಕ್ಕೆ ಹಾಕಿ ನಾವು ಊಟ ಮಾಡ್ತೇವೆ. ಹಾಗೆ ಯಾತಕ್ಕೆ ಉಪವಾಸ ಮಾಡಬೇಕು? ಮೊದಲು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡೋಣ. ನೋಡಿ, ಅನಂತ ಉಪಕಾರ ಮಾಡಿದ ಭಗವಂತ ಈ ದೇಹ ಕೊಟ್ಟ, ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು. ಇದು ಸಾಧನ ಶರೀರ, ಇದು ಮಾನವ ಜನ್ಮ, ಬ್ರಾಹ್ಮಣ ದೇಹ, ಮಾಧ್ವ ಜನ್ಮ, ಮತ್ತೆ ಇಂಥ ಜನುಮ ಬರದಣ್ಣ ಅಂತಾರೆ. ಇದು ಸಾಧನ ಶರೀರ. ಸಾಧನ ಶರೀರ ಕೊಟ್ಟಾಗ ಸಾಧನೆ ಮಾಡಬೇಕು. ನೋಡಿ, ನಾವು ಕೇಳದೇನೆ ಭಗವಂತ ಎಲ್ಲವನ್ನ ಕೊಟ್ಟಿದ್ದಾನೆ. ಶರೀರ, ಇಂದ್ರಿಯಗಳು, ಬುದ್ಧಿಶಕ್ತಿ, ಪ್ರಯತ್ನ,
ಎಲ್ಲ ಬುದ್ಧಿಯನ್ನು ಪ್ರಚೋದನೆ ಮಾಡತಕ್ಕಂಥವನು, ನಾವು ತಿನ್ನುವ ಆಹಾರ ಪದಾರ್ಥಗಳು ಎಲ್ಲವನ್ನ ಭಗವಂತ ಕೊಟ್ಟಿದ್ದಾನೆ. ಈ ಎಲ್ಲವನ್ನ ಕೊಟ್ಟ ಭಗವಂತನಿಗೆ ಅವನ ಪ್ರೀತಿಗಾಗಿ ಒಂದು ದಿನ ಉಪವಾಸ ಮಾಡೋದು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ವಿಷ್ಣುವಿನ ಪ್ರೀತಿಗಾಗಿ ಉಪವಾಸ. ವಿಷ್ಣುವಿನ ಪ್ರೀತಿ ಯಾತಕ್ಕೆ ಬೇಕು? ಆ ವಿಷ್ಣುವಿನ ಪ್ರೀತಿಯಿಂದಲೇ ಈ ಸಂಸಾರದಿಂದ ಬಿಡುಗಡೆ, ನಮಗೆ ಮೋಕ್ಷ, ಶಾಶ್ವತವಾದ ಆನಂದ. ಅದಕ್ಕಾಗಿ ಆ ಭಗವಂತನ ಪ್ರೀತಿ ಆದರೆ ಸಕಲ ಕಾರ್ಯಗಳ ಸಿದ್ಧಿ. ಆ ದೇವರ ಪ್ರೀತಿಗಾಗಿ ಮಾಡಬೇಕಾದ ವ್ರತವೇ ಏಕಾದಶಿ ವ್ರತ ಅಂತ ಚಿಂತನೆ ಮಾಡಬೇಕು. ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನೋಡಿ, 15 ದಿವಸಕ್ಕೊಮ್ಮೆ ನಾವು ಉಪವಾಸ ಇದ್ರೆ ದೇಹದಲ್ಲಿ ಒಳ್ಳೆ ಆರೋಗ್ಯ, ರಕ್ತ ಶುದ್ಧಿ ಆಗುತ್ತದೆ. ಪಾಶ್ಚಾತ್ಯರು ಒಂದು ಮಾತು ಹೇಳಿದ್ದಾರಂತ, ಭಾರತೀಯರು ಇಂಡಿಯಾದಲ್ಲಿ ಒಳ್ಳೆ ದೀರ್ಘವಾದ ಆಯುಷ್ಯ ಸಾಮಾನ್ಯವಾಗಿ, ವಿದೇಶಗಳಲ್ಲಿ ಸ್ವಲ್ಪ ಆಯುಷ್ಯ ಕಡಿಮೆ. ಒಬ್ಬ ಪಾಶ್ಚಾತ್ಯ ವಿದ್ವಾಂಸ ಹೇಳಿದ್ದಾನಂತೆ, ಏನು ಅಂದರೆ ಇಂಡಿಯನ್ಸ್ ಯಾತಕ್ಕಾಗಿ ಒಳ್ಳೆ ದೀರ್ಘವಾದ ಆಯುಷ್ಯ 80, 90, 100 ವರ್ಷ ಬದುಕ್ತಾರೆ ಅಂದರೆ ಅವರು 15 ದಿವಸಕ್ಕೊಮ್ಮೆ ಏಕಾದಶಿ ವ್ರತ ಮಾಡ್ತಾರೆ. ಅವರಿಗೆ ಏಕಾದಶಿ ಗೊತ್ತಿಲ್ಲ. 15 ದಿವಸಕ್ಕೊಮ್ಮೆ ನೀವು ಆಂಗ್ಲ ಭಾಷೆಯಲ್ಲಿ ಫಾಸ್ಟಿಂಗ್ ಅಂತ ಹೇಳ್ತಿರಲ್ಲ, ಏಕಾದಶಿ ವ್ರತ ಅಂದರೆ 15 ದಿವಸಕ್ಕೊಮ್ಮೆ ಉಪವಾಸ ಮಾಡ್ತಾರೆ. ನೋಡಿ, ಫ್ಯಾಕ್ಟ್ರಿಯಲ್ಲಿ ಮಷೀನ್ ಓಡ್ತಾನೆ ಇದ್ರೆ ಕಾರ್ಬನ್ ಬಂದು ಹೋಗುತ್ತದೆ. ಮಷೀನಿಗೆ ಒಂದು ದಿವಸ ರೆಸ್ಟ್ ಆದರೆ ಆ ಕಾರ್ಬನ್ ಎಲ್ಲ ಕ್ಲಿಯರ್ ಆಗಿ ವಿಶೇಷವಾಗಿ ಆ ಮಷೀನ್ ಮತ್ತೆ ಒಳ್ಳೆ ಕೆಲಸ ಮಾಡ್ತದೆ. ಹಾಗೆ ಪಚನ ಕ್ರಿಯೆ, ದೇವರು ಕೊಟ್ಟ ಆಹಾರ ಪದಾರ್ಥಗಳನ್ನು ನಾವು ತಿಂತೇವೆ. ತಿಂದ ಆಹಾರ ಪದಾರ್ಥ ಹೇಗೆ ಜೀರ್ಣ ಆಗುತ್ತೆ ನಮಗೆ ಗೊತ್ತಿಲ್ಲ. ತಿಂದದ್ದು ಒಂದೇ ಅನ್ನ, ಹುಳಿ, ಸಾರು, ಮೊಸರನ್ನ ತಿಂತೇವೋ ಇಲ್ಲೋ ಅಂತ ಅನ್ನ ಪದಾರ್ಥ ತಿಂತೇವೆ. ತಿಂದದ್ದು ಒಂದೇ ಅನ್ನ, ಹುಳಿ, ಸಾರು ಗಟ್ಟಿ ಎಲುಬಾಗಬೇಕು, ಮಾಂಸ ಆಗಬೇಕು, ರಕ್ತ ಆಗಬೇಕು, ಹೊಲಸು ಪದಾರ್ಥ ಮಲಮೂತ್ರ ವಿಸರ್ಜನ ದ್ವಾರ ಹೊರಗೆ ಬರಬೇಕು. ಯಾರು ಮಾಡ್ತಾರೆ ಇದನ್ನೆಲ್ಲ? ಆ ಫ್ಯಾಕ್ಟ್ರಿ ಹೇಗೆ ನಡೆಯುತ್ತದೆ? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಆ ಚಿಂತನೆಯಲ್ಲಿ ನಾವು ಒಳಗಿದ್ದು ಭಗವಂತ ಜಠರಾಗ್ನಿಯನ್ನ ಇಟ್ಟು ತಿಂದ ಆಹಾರ ಜೀರ್ಣ ಮಾಡಿಸಿ ಒಳ್ಳೆ ರಕ್ತ, ಬುದ್ಧಿಶಕ್ತಿ, ಯತ್ ಸೂಕ್ಷ್ಮಂ ತನ್ಮನಃ, ತಿಂದ ಸಾತ್ವಿಕವಾದ ಆಹಾರವೇ ಸಾತ್ವಿಕ ಬುದ್ಧಿಯನ್ನು ಕೊಡುತ್ತದಂತ ಮುಂದೆ ಅನೇಕ ಕೆಲಸಗಳಾಗುತ್ತದೆ. ತಿಂತಾನೇ ಇದ್ರೆ ಒಂದು ದಿನ ರೆಸ್ಟ್ ಇಲ್ಲದೇನೆ ಆ ಪಚನ ಕ್ರಿಯೆ, ಆ ಜೀರ್ಣ ಶಕ್ತಿಗೆ ತೊಂದರೆಯಾಗಿ, ಅಂದರೆ ಅಜೀರ್ಣವಾಗಿ ಅನಾರೋಗ್ಯಕ್ಕೂ ಕಾರಣ. 15 ದಿವಸಕ್ಕೊಮ್ಮೆ ನಾವು ಉಪವಾಸ ವ್ರತ ಅಂತ ಮಾಡಿದರೆ ದೇಹದಲ್ಲಿದ್ದ ದುಷ್ಟ ಕ್ರಿಮಿಗಳೆಲ್ಲ ನಾಶವಾಗಿ ಒಳ್ಳೆ ಆರೋಗ್ಯ, ರಕ್ತದ ಶುದ್ಧಿ, ಅದು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ ವ್ಯಕ್ತಿಗಳಿಗೆಲ್ಲ ಗೊತ್ತಾಗುತ್ತದೆ. ಮೊದಲು ಸ್ವಲ್ಪ ಸಂಕಟ ಅಂತ ಅನಿಸ್ಬೋದು, ನಿಧಾನವಾಗಿ ಅವಶ್ಯವಾಗಿ ಅಭ್ಯಾಸ ಮಾಡಬೇಕು. ಅದನ್ನು 7-8 ವರ್ಷದ ಮೇಲೆ ಅವಶ್ಯವಾಗಿ ಕಡ್ಡಾಯವಾಗಿ ಏಕಾದಶಿ ವ್ರತ ಮಾಡಬೇಕು. 80 ವರ್ಷದ ಮೇಲೆ ಸ್ವಲ್ಪ ಕನ್ಸೆಷನ್ ಹೇಳಿದ್ದಾರೆ, ಹಾಲು ಹಣ್ಣು ತೆಗೆದುಕೊಳ್ಬೇಕು, ಊಟ ಮಾಡಬಾರ್ದು. ಇಷ್ಟು ಏಕಾದಶಿಯ ಮುಖ್ಯ ವಿಚಾರ ಇದೆ, ಬೇಕಾದಷ್ಟು ತಿಳಿಯೋದಿದೆ. ಸಾಮಾನ್ಯವಾಗಿ ಏಕಾದಶಿ ಅಂದರೆ 15 ದಿವಸಕ್ಕೊಂದು, ಅಂದರೆ 1 ಮಾಸಕ್ಕೆ 1 ತಿಂಗಳಿಗೆ 2 ಏಕಾದಶಿಗಳು, ಒಟ್ಟು ವರ್ಷದಲ್ಲಿ 24 ಏಕಾದಶಿಗಳು ಬರ್ತದೆ. ಪ್ರತಿ ಏಕಾದಶಿಗಳು ಬಹಳ ಮುಖ್ಯವಾದದ್ದೇನೆ. ಕೆಲವು ಜನ ಉಳಿದ ಏಕಾದಶಿ ಚೆನ್ನಾಗಿ ತಿಂದುಬಿಟ್ಟು ಈ ಪ್ರಥಮ ಏಕಾದಶಿ, ಚಾತುರ್ಮಾಸ್ಯ ಏಕಾದಶಿ, ಆಷಾಢ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಒಂದಿನ ಮಾಡಿಬಿಟ್ರೆ ಮುಗಿದು ಹೋಯಿತು, ಬಾರಾಕೂನಿ ಮಾಫ್ ಅಂತ, ನಾವು ಎಲ್ಲ ಪಾಪಗಳ ಪರಿಹಾರ, ಮೋಕ್ಷಕ್ಕೆ ಡೈರೆಕ್ಟ್ ಹೋಗಿಬಿಡ್ತೇವೆ ತಿಳ್ಕೊಂಡು. ಹಾಗಲ್ಲ, ಮುಖ್ಯವಾಗಿ ಎಲ್ಲ ಏಕಾದಶಿಗಳನ್ನು ಕಡ್ಡಾಯವಾಗಿ ಮಾಡಬೇಕು 15 ದಿವಸಕ್ಕೊಮ್ಮೆ, ಅದು ನಿಶ್ಚಿತವೇ. ಆದರೆ ಒಂದೊಂದು ಮಾಸದ ಕೆಲವು ಏಕಾದಶಿಗಳ ಒಂದು ವಿಶಿಷ್ಟವಾದ ಮಹತ್ವವನ್ನು ಆಯಾ ಮಾಸ ಮಹಾತ್ಮೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಈ ವೈಕುಂಠ ಏಕಾದಶಿ ಹೆಸರೇ ಹೇಳುವಂತೆ ನಮ್ಮನ್ನ ವೈಕುಂಠಕ್ಕೆ ಕರೆದುಕೊಂಡು ಹೋಗುವ, ಎಲ್ಲ ಪಾಪಗಳಿಂದ ನಮ್ಮನ್ನ ದೂರವಾಗಿ ಮಾಡುವ ಅತಿ ಶ್ರೇಷ್ಠವಾದ ಒಂದು ಏಕಾದಶಿ. ಆ ಭಗವಂತನ ಚಿಂತನೆ ಮಾಡುವ ಪರ್ವಕಾಲ ಅದು ವೈಕುಂಠ ಏಕಾದಶಿ. ಸಾಮಾನ್ಯವಾಗಿ ಯಾರಾದರೂ ಮರಣ ಹೊಂದಿದರೆ ವೈಕುಂಠ ವಾಸಿಗಳಾದರು ಅಂತ ಹೇಳುವ ಪದ್ಧತಿ. ಹಾಗೆ ವೈಕುಂಠ ಏಕಾದಶಿಯ ದಿನ ನಾವು ನಿಶ್ಚಿತವಾಗಿ ಶ್ರದ್ಧೆಯಿಂದ ಉಪವಾಸ ವ್ರತ ಮಾಡಿ ಭಗವಂತನ ದರ್ಶನ ಮಾಡಿ ಅವನ ಆರಾಧನೆ, ಅವನ ಚಿಂತನೆ ಮಾಡಿದರೆ ನಿಶ್ಚಿತವಾಗಿ ಎಲ್ಲ ಪಾಪಗಳ ಪರಿಹಾರವಾಗಿ ನಮಗೆ ಮೋಕ್ಷವೇ ಪ್ರಾಪ್ತವಾಗುತ್ತದೆ ಎಂಬ ನಿಟ್ಟಿನಲ್ಲಿ
ವೈಕುಂಠ ಏಕಾದಶಿ ಅದು ಬಹಳ ವಿಶೇಷವಾದದ್ದು ಎಂಬ ಮಾತನ್ನ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಬಹಳ ಪರಮ ಪವಿತ್ರವಾದ ವ್ರತ ವೈಕುಂಠ ಏಕಾದಶಿ ಅಂತ. ಈ ವೈಕುಂಠ ಏಕಾದಶಿ ಬರೋದು ಸಾಮಾನ್ಯವಾಗಿ ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿಯಲ್ಲಿ ಅಥವಾ ಪುಷ್ಯ ಮಾಸದ ಶುದ್ಧ ಏಕಾದಶಿ. ತಿಳಿಯೋ ಹಾಗೆ ಹೇಳಬೇಕಾದ್ರೆ ಸುಮಾರು ರಘೋತ್ತಮ ತೀರ್ಥರ ಆರಾಧನೆಯ ಸಂದರ್ಭ ಅಂತ ಕರೀತೇವೆ. ಅಧಿಕ ಮಾಸ ಬಂದಾಗ ಒಂದು ತಿಂಗಳ ಹಿಂದೆ ಬರ್ತದೆ ಸುಮಾರಾಗಿ. ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿ, ಗೀತಾ ಜಯಂತಿ, ಸತ್ಯನಾಥ ತೀರ್ಥರ ಆರಾಧನೆ ಅವತ್ತು ಮಾರ್ಗಶಿರ ಮಾಸ ಶುದ್ಧ ಏಕಾದಶಿ. ಸಾಮಾನ್ಯವಾಗಿ ಪುಷ್ಯ ಮಾಸದ ಶುದ್ಧ ಏಕಾದಶಿಯಲ್ಲಿ ಪ್ರತಿ ವರ್ಷ ಬರ್ತದೆ, ವೈಕುಂಠ ಏಕಾದಶಿ ಅಂತ ಕರೀತೇವೆ. ಮರುದಿನ ಮುಕ್ಕೋಟಿ ದ್ವಾದಶಿ ಅಂತ ಹೇಳುವ ಪದ್ಧತಿ. ಅದು ಯಾಕೆ ಏನೋ ಹೇಳ್ತೇನೆ. ಸರ್, ಒಂದ್ ಕ್ಯೂರಿಯಾಸಿಟಿ ಎಲ್ರಿಗೂ ಬರುತ್ತೆ, ಮುಕ್ಕೋಟಿ ದ್ವಾದಶಿ ಅಂದ್ರೆ ಏನು ಅಂತ. ಅದಕ್ಕಿಂತ ಮುಂಚೆ ಈ ವೈಕುಂಠ ಏಕಾದಶಿ ಬಗ್ಗೆ ಪುರಾಣದಲ್ಲಿ ಅಥವಾ ಯಾವ್ದು ಗ್ರಂಥದಲ್ಲಿ ಅದ್ರ ಉಲ್ಲೇಖ ಇದ್ರೆ ಅದಕ್ಕೆ ಏನ್ ಮಹಾತ್ಮೆ ಹೇಳಿದ್ದಾರೆ ಮತ್ತೆ ಎಲ್ಲಿ ಉಲ್ಲೇಖ ಆಗಿದೆ ವೈಕುಂಠ ಏಕಾದಶಿ ಬಗ್ಗೆ ಅಂತ? ನಿಜವಾಗ್ಲೂ ವೈಕುಂಠ ಏಕಾದಶಿಯ ಬಗ್ಗೆ ಪುರಾಣಗಳಲ್ಲಿ ಮಾರ್ಗಶೀರ್ಷ ಮಾಸದ ಮಹಾತ್ಮೆಯಲ್ಲಿರಬಹುದು ಅಥವಾ ಪುಷ್ಯ ಮಾಸದ ಮಹಾತ್ಮೆಯಲ್ಲಿರಬಹುದು, ಶ್ರದ್ಧಾಭಕ್ತಿಯಿಂದ ವೈಕುಂಠ ಏಕಾದಶಿ ಮಾಡಿದರೆ ಒಬ್ಬ ಮಗ ತನ್ನ ತಂದೆಯನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋದ ಅಂತ ಒಂದು ಘಟನೆ ಬರ್ತದೆ. ಶ್ರದ್ಧೆಯಿಂದ ವೈಕುಂಠ ಏಕಾದಶಿ ಮಾಡ್ತಾ ಇರ್ತಾ ತಂದೆ ಮಕ್ಕಳೆಲ್ಲರೂ ಕೂಡ. ರಾಜ, ರಾಜನ ಮಗ, ಪ್ರಜೆಗಳಿಗೆಲ್ಲ ವೈಕುಂಠ ಏಕಾದಶಿ ಮಾಡಿಸ್ತಾ ಇರ್ತಾರೆ. ಇವನ ಪರೀಕ್ಷೆ ಮಾಡಬೇಕು ಅಂತ ಕೆಲವು ದೇವತೆಗಳು ಯಮದೂತರು ಬರ್ತಾರೆ. ನಿಮ್ಮಪ್ಪನ ಪ್ರಾಣವನ್ನು ತೆಗೆದುಕೊಂಡು ನಾವು ಹೋಗುತ್ತೇವೆ, ನಿಮ್ಮಪ್ಪನ ಆಯುಷ್ಯ ಮುಗಿಯಿತು, ನಿನಗೆ ಒಂದು ಕರಾರು, ಒಂದು ಕಂಡೀಷನ್ ಏನು ಅಂದರೆ ನಿಮ್ಮಪ್ಪ ಬದುಕಬೇಕು ಅಂದರೆ ಈ ವೈಕುಂಠ ಏಕಾದಶಿ ವ್ರತವನ್ನು ಕೈ ಬಿಡಬೇಕು. ವೈಕುಂಠ ಏಕಾದಶಿ ವ್ರತ ಕೈ ಬಿಟ್ಟಿಲ್ಲ ಅಂದರೆ ನಿಮ್ಮಪ್ಪ ಬದುಕೋದಿಲ್ಲ ಅಂತ ಹೇಳಿದ. ಏನು ಮಾಡ್ಬೇಕು ಹಾಗಾದರೆ? ನೋಡಿ ಎಷ್ಟು ನಿಷ್ಠೆ ಶ್ರದ್ಧೆ ಇರುತ್ತದೆ. ಪ್ರಾಚೀನ ಕಾಲದ ಚಕ್ರವರ್ತಿಗಳಿಗೆ, ರಾಜರಿಗೆ, ಆ ಭಗವದ್ಭಕ್ತರಿಗೆ ಮೈರೋಮಾಂಚನ ಆಗುತ್ತದೆ. ಸರ್ವಥಾ ಏಕಾದಶಿ ವ್ರತ ಬಿಡೋ ಹಾಗಿಲ್ಲ. ಪ್ರಾಣ ಹೋದರೂ ಅಡ್ಡಿ ಇಲ್ಲ, ಏಕಾದಶಿ ವ್ರತ ಬಿಡೋದಿಲ್ಲ. ಅವ್ರು ಹೇಳ್ತಾರೆ, ನಮ್ಮಪ್ಪನ ಪ್ರಾಣ ತೆಗೆದುಕೊಳ್ಳಬೇಡಿ, ನನ್ನ ಪ್ರಾಣ ಬೇಕಾದರೆ ತೆಗೆದುಕೊಳ್ಳಿ, ನಮ್ಮಪ್ಪ ಬದುಕಲಿ, ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದಾನೆ, ನಮ್ಮಪ್ಪನ ವಿಶಿಷ್ಟವಾದ ಸಾಧನೆ, ಅವನಿಗೆ ಮೋಕ್ಷ ಆಗಬೇಕು, ನನ್ನ ಪ್ರಾಣ ಹೋಗಲಿ, ಅಪ್ಪನ ಪ್ರಾಣ ಹೋಗೋದು ಬೇಡ, ಆದರೆ ನಾವು ಏಕಾದಶಿ ವ್ರತ ಬಿಡೋದಿಲ್ಲ ಅಂತ ಅವನು ಗಟ್ಟಿಯಾಗಿ ಹೇಳ್ತಾನಂತ. ಆ ನಿಟ್ಟಿನಲ್ಲಿ ಚಿಂತನೆ ಮಾಡೋದಾದರೆ ಕಡ್ಡಾಯವಾಗಿ ಏಕಾದಶಿ ವ್ರತ ನಾನು ಬಿಡೋದಿಲ್ಲ ಅಂತ ರಕ್ಷತೀತ್ಯವ ವಿಶ್ವಾಸ, ಭಗವಂತ ರಕ್ಷಣೆ ಮಾಡ್ತಾನೆ ಈ ಏಕಾದಶಿ ವ್ರತದಿಂದ ಅಂತ. ಸಾಮಾನ್ಯವಾಗಿ ಕೆಲವರೆಲ್ಲ ಹೇಳೋದು ಉಂಟು, ಏನ್ರಿ 24 hours ಅದು ಹೇಗೆ ಉಪವಾಸ ಮಾಡೋದು? ಓ ಕಷ್ಟ ಅಲ್ವಾ? ಕಷ್ಟ ಅಲ್ವಾ? ಅಲ್ಲ. ನಮ್ಮ ಪಾಠಶಾಲೆಗಳಲ್ಲಿ 7-8 ವರ್ಷದ 5-6 ವರ್ಷದ ಮಕ್ಕಳು ಕಡ್ಡಾಯವಾಗಿ ಏಕಾದಶಿ ವ್ರತವನ್ನು ಮಾಡ್ತಾರೆ. ಏನು ತೊಂದರೆ ಆಗೋದಿಲ್ಲ. ಸಾಮಾನ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ, ಹೆಚ್ಚು ತಿಂದು ಅಜೀರ್ಣವಾಗಿ ಸತ್ತರು ಅಂತ ದಾಖಲೆಗಳಿದೆ. ಉಪವಾಸ ಮಾಡಿ ಸತ್ತರು ಅಂತ ಎಲ್ಲಾದರೂ ದಾಖಲೆಗಳಿದೆಯಾ? ಇಲ್ಲ. ಅಜೀರ್ಣವಾಗಿ ಆರೋಗ್ಯಕ್ಕೆ ತೊಂದರೆ ಆಗಬಹುದು, ಉಪವಾಸದಿಂದ ಎಂದಿಗೂ ಸರ್ವಥಾ ಆರೋಗ್ಯಕ್ಕೆ ತೊಂದರೆ ಆಗೋದಿಲ್ಲ. ಅದನ್ನು ಚಿಂತನೆ ಮಾಡಬೇಕು ನಾವು. ಆದ್ದರಿಂದ ಏಕಾದಶಿ ವ್ರತ ಬಹಳ ನಿಷ್ಠೆಯಿಂದ ಮಾಡಿ ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ, ಏಕಾದಶಿ ವ್ರತ ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಆ ದೇವದೂತರು, ದೇವತೆಗಳು ಸಂತುಷ್ಟರಾಗಿ ಅವರೇ ಅನುಗ್ರಹ ಮಾಡಿ ತಂದೆ ತಾಯಿಗಳಿಗೆ ಮೋಕ್ಷ ಕೊಟ್ಟರು ಅಂತ ಒಂದು ಪುರಾಣಗಳಲ್ಲಿ ಹಿನ್ನೆಲೆ, ಒಂದು ಉಲ್ಲೇಖ ಉಂಟು, ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ. ಆದ್ದರಿಂದ ಬಹಳ ಮಹತ್ವದ ಒಂದು ಪರ್ವಕಾಲ. ಮುಖ್ಯವಾಗಿ ವೈಕುಂಠ ಏಕಾದಶಿ ಉಪವಾಸ ವ್ರತ ಮಾಡಿ ದೇವರ ಧ್ಯಾನ ಮಾಡ್ತಾ ಇವತ್ತು ದೇವರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಅವರವರ ಕುಲದೇವರ ದರ್ಶನ ವೈಕುಂಠ ಏಕಾದಶಿಯ ದಿನ. ಸಾಮಾನ್ಯವಾಗಿ ಶ್ರೀನಿವಾಸನ ದರ್ಶನ ಅಂತ ಪ್ರಸಿದ್ಧಿ. ತಿರುಮಲ ತಿರುಪತಿಯ ತಿಮ್ಮಪ್ಪನ ವಿಶಿಷ್ಟವಾದ ದರ್ಶನ ಏಕಾದಶಿ ವ್ರತ ಈ ವೈಕುಂಠ ಏಕಾದಶಿಯ ದಿನ ಮಾಡಬೇಕು, ವ್ರತ ಆಚರಣೆ ಮಾಡ್ತಾ. ಶ್ರೀನಿವಾಸನ ದರ್ಶನ ಬಹಳ ಕಷ್ಟ. ನಮ್ಮ ಮನೆಯ ಶ್ರೀನಿವಾಸನ ದರ್ಶನ, ನಿಮ್ಮ ಮನೆಯ ಹತ್ತಿರ ಇರತಕ್ಕಂಥ ಗುಡಿಗುಂಡಾರಗಳಲ್ಲಿರುವ ಭಗವಂತನ ದರ್ಶನ, ಶ್ರೀನಿವಾಸ ದೇವರ ದರ್ಶನ ಮಾಡಬೇಕು. ಮುಖ್ಯವಾಗಿ ಕುಲಸ್ವಾಮಿಯ ದರ್ಶನ. ಎಲ್ಲ ಭಗವದ್ರೂಪಗಳು ಒಂದೇನೆ, ವಿಚಾರವೇ ಇಲ್ಲ. ವಿಶೇಷವಾಗಿ ಆ ಶ್ರೀನಿವಾಸನ ದರ್ಶನವನ್ನ ವೈಕುಂಠ ಏಕಾದಶಿಯ ದಿನ ಹೇಳಿದ್ದಾರೆ. ಭಗವಂತನ ದರ್ಶನ ಬಹಳ ಮುಖ್ಯ. ಆ ದೇವರ ದರ್ಶನದಿಂದಲೇ ಅವನು ನಮ್ಮನ್ನು ನೋಡಿಬಿಟ್ರೆ ಸಾಕು, ಎಲ್ಲ ಪಾಪಗಳ ಪರಿಹಾರವಾಗಿ ಅಂತಃಕರಣ ಶುದ್ಧವಾಗಿ ನಿಶ್ಚಿತವಾಗಿ
ನಮ್ಮ ಜನ್ಮ ಸಾರ್ಥಕವಾಗುತ್ತೆಂಬ ನಿಟ್ಟಿನಲ್ಲಿ ಆ ವೈಕುಂಠ ಏಕಾದಶಿ ನಡೆದು ಬಂದದ್ದು. ಆಚಾರ್ಯ ಇವಾಗ ನಮ್ಗೆ ಆಧ್ಯಾತ್ಮಿಕ ಪರ್ಸ್ಪೆಕ್ಟಿವ್ ಇಂದ ಹೇಳಿದ್ರಿ, ವೈಕುಂಠ ಏಕಾದಶಿಯಿಂದ ಎಲ್ಲೆಲ್ಲಿ ಉಲ್ಲೇಖ ಇದೆ, ಅದ್ರ ಬಗ್ಗೆ ಎಲ್ಲೆಲ್ಲಿ ಉಲ್ಲೇಖ ಇದೆ, ಜೊತೆಗೆ ಅದ್ರ ಇಂಪಾರ್ಟೆನ್ಸ್ ಏನಿದೆ ಅಂತ. ಎಸ್ಪೆಷಲಿ ಇವಾಗ ನಾವು ಮಾಡ್ತಿರೋ ಕಂಟೆಂಟ್ ಏನಿದೆ, ನಾವೇನ್ ಎಲ್ಲರಿಗೂ ಯೂತ್ಸ್ಗೆ ಹೇಳ್ತಾ ಇದೀವಿ, ಅವ್ರು ಫಸ್ಟ್ ಆಫ್ ಆಲ್ ಏಕಾದಶಿ ಮಾಡೋದಕ್ಕೆ ಹಿಂಜರಿತಾ ಇದಾರೆ. ಅದ್ರ ಉಪವಾಸ ಇದ್ಬಿಟ್ರೆ ಹೇಗೆ, ಅಷ್ಟೊತ್ತಿರ್ಬೋದಾ, ಈಗ ನೈಟ್ ಶಿಫ್ಟ್ ಡೇ ಶಿಫ್ಟ್ ಅಂತಾರಲ್ಲ, ಫಸ್ಟ್ ಅರ್ಧ ದಿವಸ ಮಾಡ್ಬೋದಾ ಅಥವಾ ಸೆಕೆಂಡ್ ಹಾಫ್ ಆತರ ರೀತಿ ಮಾಡ್ಬೋದ. ಅವ್ರಿಗೊಂದ್ ಕಿವಿ ಮಾತು ಕೊಡೋದಾದ್ರೆ, ಏಕಾದಶಿ ಉಪವಾಸ ಪುಣ್ಯ ಫಲ ಕೊಡತ್ತೆ, ಅದು ಬೇರೆ. ಅದ್ ಹೇಗ್ ಶುರು ಮಾಡ್ಬೇಕು, ಇವತ್ತು ಫಸ್ಟ್ ಟೈಮ್ ನಾನು ಏಕಾದಶಿ ಮಾಡ್ತಿದ್ದೇನೆ ಅಂತ ಕೆಲವೊಬ್ರು ಇರ್ತಾರೆ, ಅವ್ರು ಹೇಗ್ ಶುರು ಮಾಡ್ಬೇಕಂತ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ? ಒಳ್ಳೆ ಪ್ರಶ್ನೆ. ನಿಜವಾಗ್ಲೂ ಏಕಾದಶಿ ಉಪವಾಸ ಮಾಡೋದು ಇದೊಂದು ದೊಡ್ಡ ಜಾಗೃತಿ ಆಗಬೇಕು. ನಿಜವಾಗ್ಲೂ ಎಲ್ಲಾ ವರ್ಗದ ಭಕ್ತರು ಮಾಡಬೇಕು. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ನೋಡಿ, ಈಗ ಕೆಲವು ಕಡೆ ಎಲ್ಲ ಉಂಟು, ಗುರುವಾರ ರಾತ್ರಿ ಊಟ ಮಾಡೋದಿಲ್ಲ, ಗುರುವಾರ ಒಪ್ಪತ್ತು ಅಂತ ಉತ್ತರ ಕರ್ನಾಟಕದ ಪದ್ಧತಿಯಲ್ಲಿ, ಕೆಲವರು ಭಾನುವಾರ ಒಪ್ಪತ್ತು ಅಂತ ಮಾಡ್ತಾರೆ, ಕೆಲವು ಸಂಕಷ್ಟ ಚತುರ್ಥಿ ಅಂತೂ ಕೆಲವು ಬೇರೆ 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 ವ್ರತ ನಿಯಮಗಳನ್ನು ಇಟ್ಟುಕೊಂಡಿರ್ತಾರೆ. ಮುಸಲ್ಮಾನ್ ಬಾಂಧವರಲ್ಲಿಯೂ ಕೂಡ ವಿಶೇಷವಾಗಿ ಒಂದು ದಿನ ಉಪವಾಸ ಅಂತ ನಾವು ನೋಡ್ತೇವೆ. ಅಂದರೆ ಬೇರೆ ಎಲ್ಲ ವರ್ಗದ ಭಕ್ತರಲ್ಲಿಯೂ ಉಪವಾಸ ಇದೆ. ಹಾಗೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿಯೂ ಕೂಡ, ಭಾರತೀಯ ಸನಾತನ ಪರಂಪರೆ, ನಮ್ಮ ಹಿಂದೂ ಧರ್ಮದಲ್ಲಿಯೂ ಕೂಡ ಏಕಾದಶಿ ವ್ರತ ಅಂತ ಹಾಕಿಕೊಟ್ಟಿದ್ದಾರೆ. ಅದನ್ನೇ 15 ದಿವಸಕ್ಕೊಮ್ಮೆ ನಿಶ್ಚಿತವಾಗಿ ಉಪವಾಸ ಮಾಡಬೇಕು. ಬಹಳ ಕಷ್ಟ ಆಗುತ್ತದೆ ಮಾಡೋದು ಹೇಗೆ ನೋಡಿ, ಮೊದಲು ನಿಧಾನವಾಗಿ ಅಭ್ಯಾಸ ಮಾಡಿ. ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ. ಅಂದರೆ ಹಣ್ಣು ಹಾಲನ್ನು ಸ್ವೀಕಾರ ಮಾಡ್ತಾ ಏಕಾದಶಿ ವ್ರತವನ್ನು ಮಾಡಿ, ಮೊದಲು 12 ಗಂಟೆ ತನಕ ಉಪವಾಸ, ಮಧ್ಯಾಹ್ನ 4 ಗಂಟೆ ತನಕ ಉಪವಾಸ, ಆಮೇಲೆ ರಾತ್ರಿ ತನಕ ಹಣ್ಣು ಹಾಲು, ಬಿಸಿ ನೀರು ಪಾನಕ ಅಂತ ಹೇಳ್ತಾ, ನಿಂಬೆ ಹಣ್ಣಿನ ಒಂದು ಪಾನಕ ತೆಗೆದು ಅಭ್ಯಾಸ ಮಾಡಿ ನಿಧಾನವಾಗಿ ಬಿಡ್ತಾ ಬನ್ನಿ. ಏನು ತೊಂದರೆ ಆಗೋದಿಲ್ಲ. ಸ್ವಲ್ಪ ಸಂಕಟ ಅನಿಸ್ಬೋದು, ಆದರೆ ಒಳ್ಳೆ ಆರೋಗ್ಯ. ಸುಮಾರು ನೋಡಿ, ಆಯುರ್ವೇದ ಶಾಸ್ತ್ರದಲ್ಲಿ ಮಾತಿದೆ, ಲಂಘನಂ ಪರಮೌಷಧಂ ಅಂತ. ಯಾವುದೇ ರೋಗಗಳಿಗೆ ಉಪವಾಸ ರಾಮಬಾಣ. ಅದು ಯಾವುದೇ ರೋಗ ಇರಲಿ, ನೀವು ಜ್ವರ ಬಂದಿರುತ್ತದೆ, ನೆಗಡಿ, ಕೆಮ್ಮು, ಬಹಳ ಒದ್ದಾಟ ಆಗಿರುತ್ತದೆ, ಪೂರ್ಣ ಒಂದು ದಿನ ಉಪವಾಸ ಮಾಡಿ ಮರುದಿನ ಮನುಷ್ಯ ಫ್ರೆಶ್ ಆಗುತ್ತಾ, ಒಳ್ಳೆ ಚೈತನ್ಯ ಬರುತ್ತದೆ. ಅದು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ ಈಗಲೂ ಕೂಡ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ. ಬಹಳ ಕಷ್ಟ ಆಗುತ್ತದೆ, ನಿಧಾನವಾಗಿ ಅಭ್ಯಾಸ ಮಾಡ್ತಾ ಬರ್ಬೋದು, ಏನು ತೊಂದರೆ ಆಗೋದಿಲ್ಲ. ಅವತ್ತು ಉಪವಾಸ ವ್ರತ ಸ್ವಲ್ಪ ಬಿಸಿ ಮೈ ಆಗುತ್ತದೆ, ಹಳದಿ ಮೂತ್ರಗಳು ಬರ್ತದೆ, ಏನು ಗಾಬರಿ ಆಗೋ ಕಾರಣ ಇಲ್ಲ, ಏನು ತೊಂದರೆ ಇಲ್ಲ. ವಿಶೇಷವಾಗಿ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಮರುದಿನ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿ, ದೇವರ ಪೂಜೆ ಮಾಡಿ, ತಂದೆ ತಾಯಿಗಳ ಮುಖಾಂತರ ಪುಟ್ಟ ಮಕ್ಕಳು ಅಥವಾ ವಯಸ್ಸಾದವರು ಬೇಗನೆ ತೀರ್ಥವನ್ನು ತೆಗೆದುಕೊಂಡು, ಅಂದರೆ ಪಾನಕವನ್ನು ತೆಗೆದುಕೊಳ್ಳುವ ಅಭ್ಯಾಸ ಮಾಡಬೇಕು. ಅಂದರೆ ಅಭ್ಯಾಸ ಮಾಡಿ, ನಾ ಹೇಳಿದೆ ಬೇಗನೆ ಆಗೋದಕ್ಕೆ ಅಂತ, ನಿಂಬೆಹಣ್ಣು ಪಾನಕ ತೆಗೆದುಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಅವಶ್ಯವಾಗಿ ಅಭ್ಯಾಸ ಮಾಡಬಹುದು. ಶಾಸ್ತ್ರದಲ್ಲಿ ಕೆಲವು ಕನ್ಸಿಷನ್ನು ಹೇಳಿದ್ದಾರೆ ಇದಕ್ಕಾಗೇನೆ. ಅತೀ ಪುಟ್ಟ ಮಕ್ಕಳಿಗೆ, ಅಂದರೆ 10 ವರ್ಷದ ಒಳಗಾಗಿನ ಮಕ್ಕಳು ಅಂತ ನಾವು ತೆಗೆದುಕೊಳ್ಳೋಣ ಸದ್ಯಕ್ಕೆ. ಮೊದಲು 10 ವರ್ಷದ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಡಬೇಕು. ನಿಜವಾಗಲೂ ನೋಡಿ, ನಾವು ಆ ಕಡೆ ಹೋಗ್ತೇವೆ, ಈ ಕಡೆ ಹೋಗ್ತೇವೆ, ಆಫೀಸ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ನಿಜಾನೇ. ಆದರೆ ಅದನ್ನು ಅಭ್ಯಾಸ ಮಾಡಿದರೆ ನಿಶ್ಚಿತವಾಗಿ ಏನು ತೊಂದರೆ ಆಗೋದಿಲ್ಲ. ನಾವು ಏಕಾದಶಿ ದಿನ ಎಷ್ಟೋ ಜನ ಏಕಾದಶಿ ನಾವು ವಿಶೇಷವಾಗಿ ಬಹಳ ಕೆಲಸ ಮಾಡ್ತೇವೆ ಅಂತ ಹೇಳೋದುಂಟು. ಆದ್ದರಿಂದ ಅಭ್ಯಾಸ ಮಾಡ್ತಾ ಇದ್ದರೆ, ಅದೇ ಒಮ್ಮಲಿಗೇನೆ ಪೂರ್ಣ ಉಪವಾಸ ಒದ್ದಾಡೋದು ಬೇಡ, ನಿಧಾನವಾಗಿ ಅಭ್ಯಾಸ ಮಾಡ್ತಾ ಆಹಾರ ಕಂಟ್ರೋಲ್ ಮಾಡ್ತಾ ಬರಬೇಕು. ನೋಡಿ, ಒಂದು ದಿನ ಉಪವಾಸ ಇರ್ರಿ, ಪುಣ್ಯ ಬರುತ್ತದೆ. ನಾವು ಶಾಸ್ತ್ರೀಯವಾಗಿ ಹೇಳಿದ್ರೆ ಜನಕ್ಕೆ ವಿಶ್ವಾಸ ಬರೋದಿಲ್ಲ, ಕೇಳೋದಿಲ್ಲ. ಆದರೆ ಆರೋಗ್ಯ ಚೆನ್ನಾಗಿರುತ್ತದೆ, ನೀವು ವಿಶೇಷವಾಗಿ ರಕ್ತ ಶುದ್ಧಿ ಆಗುತ್ತದೆ ಅಂತ ಕೇಳಿದ್ರೆ, ಡಾಕ್ಟರ್ ಹೇಳಿದ್ರೆ ಅವಾಗ ಕೇಳ್ತಾರೆ. ಎಷ್ಟೋ ಉಪವಾಸ ಮಾಡ್ತಾರೆ ಎಷ್ಟೋ ಜನ, ಇವತ್ತು ಕೇವಲ ಲಿಕ್ವಿಡ್ಡು ಅಂತ ಹೇಳ್ತಾರೆ. ಇನ್ನು ಸುಮಾರು ನೋಡಿ ನೀವು ವಿಚಿತ್ರ, ಎಷ್ಟೋ ವರ್ಷಗಟ್ಟಲೆ ಕೋಮಾದಲ್ಲಿ ಇರ್ತಾರೆ. ಮೂಗಿನಿಂದ ಬರೀ ಗಂಟಲಿನಿಂದ ಆಹಾರ ಹಾಕ್ತಾರೆ, ಲಿಕ್ವಿಡ್ ಮಾತ್ರ ಹಾಕ್ತಾರೆ. ಶಾಸ್ತ್ರದಲ್ಲಿ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ಹೇಳಿದ್ದಾರೆ. ನೀವು ಹೇಳಿದಾಗ ತಿಂದ್ರೇನೆ ಬದುಕೋದು ನಿಜ, ಆದ್ರೆ ತಿನ್ನೋದಕ್ಕಾಗಿ ಬದುಕಲ್ಲ. ಸಾರ್ಥಕ ಬದುಕಿಗಾಗಿ ತಿನ್ಬೇಕಷ್ಟೇ, ತಿನ್ನೋದಕ್ಕಾಗಿ ಬದುಕಲ್ಲ. ಆದ್ದರಿಂದ ಅಭ್ಯಾಸ ಮಾಡ್ತಾ ಇದ್ರೆ ಮೊದಲು ಸ್ವಲ್ಪ ನಿಧಾನವಾಗಿ ದ್ರವ ಪದಾರ್ಥ ತೆಗೆದುಕೊಂಡು ಉಪವಾಸ ಮಾಡ್ತಾ ಬನ್ನಿ, ಕ್ರಮೇಣ ಕಡಿಮೆ ಮಾಡ್ತಾ ಬನ್ನಿ. ಅವಶ್ಯವಾಗಿ ನಿಮಗೆ ಒಂದು ವಿಶ್ವಾಸ, ಧೈರ್ಯ ನಿಶ್ಚಿತವಾಗಿ ಬರುತ್ತದೆ. ಮತ್ತು ಪಾಪ
ರೋಗ ಇದ್ದವರಿಗೆ, 80 ವರ್ಷದ ಮೇಲ್ಪಟ್ಟವರಿಗೆ ಹಣ್ಣು ಹಾಲುಗಳನ್ನು ಸ್ವೀಕಾರ ಮಾಡಬಹುದು ಅಂತ ಹೇಳಿದ್ದಾರೆ. ಮತ್ತು ಮೊದಲು ಅಭ್ಯಾಸ ಮಾಡುವಾಗ ಉಪ್ಪು, ಹುಳಿ, ಖಾರ ಇವುಗಳಿಲ್ಲದ ಪದಾರ್ಥಗಳು, ಅಂದರೆ ಕೇವಲ ನಾ ಹೇಳದಲ್ಲ, ಜ್ಯೂಸು ಮೊದಲಾದವುಗಳು ದ್ರವ ಪದಾರ್ಥ ಇರಬಹುದು, ಅಥವಾ ಸಿಹಿ ಪದಾರ್ಥವನ್ನು ಮಾತ್ರ ಸ್ವೀಕಾರ ಮಾಡಿ ಹುಳಿ, ಉಪ್ಪು, ಖಾರ ಇಲ್ಲದ ಪದಾರ್ಥಗಳನ್ನು ಸ್ವೀಕಾರ ಮಾಡಿ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಬಂದರೆ ಅವಶ್ಯವಾಗಿ ಏಕಾದಶಿ ವ್ರತ ಮಾಡಬಹುದು. ಅನೇಕ ಜನ ಅದನ್ನು ಮಾಡ್ತಾರೆ. ಒಂದು 4-5 ಏಕಾದಶಿಗಳ ನೀವು ಅಭ್ಯಾಸ ಮಾಡ್ತಾ ಬಂದರೆ ನಿಶ್ಚಿತವಾಗಿ ಆಗುತ್ತದೆ. ಸ್ವಲ್ಪ ರಾತ್ರಿ ನಿದ್ದೆ ಬರೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಯಾವಾಗಲೂ ಕೂಡ ಉಪವಾಸದಿಂದ ಇದ್ದರೆ ಬೇರೆ ಕಡೆ ಗಮನ ಹೋಗೋದಿಲ್ಲ. ಏಕಾದಶಿ ಅದಕ್ಕೆ ಜಾಗರಣೆ ಅಂತ ಹೇಳಿದ್ದುಂಟು. ಇಡೀ ರಾತ್ರಿ ಜಾಗರಣೆ, ವೈಕುಂಠ ಏಕಾದಶಿ ಜಾಗರಣೆ ಮಾಡಿದರೆ ಮಹಾಪುಣ್ಯ ಬರುತ್ತೆ. ಏಕಾದಶಿ ವ್ರತ ಉಪವಾಸ ಎಷ್ಟು ಕಡ್ಡಾಯವೋ, ದ್ವಾದಶಿ ದಿನವೂ ಯೋಗ್ಯ ಕಾಲಕ್ಕೆ ಪಾಲನೆ ಮಾಡೋದು ಅಷ್ಟೇ ಬಹಳ ಮುಖ್ಯ. ಕೆಲವರು ನಮಗೆ ಶಕ್ತಿ ಇದೆ ನಡೆಯುತ್ತದೆ 10ಕ್ಕೆ 11ಕ್ಕೆ ನಾವು ಊಟ ಮಾಡ್ತೇವೆ, ಅಲ್ಲ. ಹರಿವಾಸರ ಇದ್ದರೆ ಹರಿವಾಸನ ಮುಗಿದ ಮೇಲೆ, ನೈವೇದ್ಯ ಆದ ಮೇಲೆ ಊಟ ಮಾಡತಕ್ಕಂಥದ್ದು ಕ್ರಮ. ಆದರೆ ಪ್ರತಿ ಏಕಾದಶಿ ಸೂರ್ಯೋದಯ ಒಳಗೆ ಪೂಜೆ ಮುಗಿಸಿ ಸರಿಯಾಗಿ ಸೂರ್ಯೋದಯಕ್ಕೆ ನೈವೇದ್ಯ ಹಸ್ತೋದಕಾದಿಗಳನ್ನು ಮಾಡಿ ಸೂರ್ಯೋದಯಕ್ಕೆ ಊಟವನ್ನು ಮಾಡಬೇಕು. ಅದು ಪಾರಣಿ ಸಾಧನೆ ಮಾಡಬೇಕು ಅಂತಾರೆ, ಅದನ್ನು ಸಾಧಿಸಬೇಕು ಅಂತಾರೆ. ಏಕಾದಶಿ ವ್ರತಕ್ಕೆ ಎಷ್ಟು ಮಹತ್ವ, ಪಾರಣಿಯನ್ನು ಸಾಧಿಸೋದು, ಪಾರಣಿ ಮಾಡೋದು ಕೂಡ ಅಷ್ಟೇ ಬಹಳ ಮುಖ್ಯವಾದದ್ದು. ಕಡ್ಡಾಯವಾಗಿ ಸರಿಯಾದ ಸಮಯಕ್ಕೆ ಆ ದ್ವಾದಶಿ ದಿನ ಅಂದ್ರೆ ಪಾರಣೆಯ ಕೆಲವು ಸಲ ಸಾಧನಿ ದ್ವಾದಶಿ ಅಂತ ಬರುತ್ತದೆ. ಎಷ್ಟು ವಿಚಿತ್ರವಾಗಿ ಹೇಳ್ತಾರೆ ಅಂದ್ರೆ, ಕೈಯಲ್ಲಿ ಆಪೋಷಣವನ್ನು ಹಾಕಿಕೊಂಡು ಸೂರ್ಯೋದಯ ನೋಡಿ ಊಟಕ್ಕೆ ಕೂಡಬೇಕು, ಪಾರಣೆಯನ್ನ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದಾರೆ. ಹೀಗೆಲ್ಲ ನಿಯಮಗಳಿದೆ. ಆದ್ದರಿಂದ ಅವಶ್ಯವಾಗಿ ವಿಶೇಷವಾಗಿ ಏಕಾದಶಿ ವ್ರತ ಅದನ್ನು ಮಾಡಬೇಕು. ಮುಖ್ಯವಾಗಿ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನೀವು ಮನಸ್ಸು ಮಾಡಿದ್ರೆ ನಿಶ್ಚಿತವಾಗಿ ನಾನು ಯಾತಕ್ಕೆ ಹೇಳ್ತೇನೆ, 12 ದಿನಗಳ ಕಾಲ ಪಯೋವ್ರತ ಮಾಡ್ತಾರೆ. ದಿನಕ್ಕೆ 1 ಲೋಟ ಹಾಲು ಮಾತ್ರ, ನೀರೂ ಇಲ್ಲ. 5 ದಿನ ಭೀಷ್ಮ ಪಂಚಕ ಉಪವಾಸ. ಪ್ರತಿ ತಿಂಗಳು ಅಂದ್ರೆ ತಿಂಗಳಿಗೆ 5 ಉಪವಾಸ ವಿಷ್ಣು ಪಂಚಕ ಅಂತ ಹೇಳ್ತೇವೆ. ಕೃಚ್ಛ್ರ ಚಾಂದ್ರಾಯಣ ಅಂತ ಹೇಳ್ತಾರೆ. ಎಷ್ಟೋ ಜನ, ಅನೇಕ ಜನ ಮಹನೀಯರು ಈಗಲೂ ಮಾಡೋದು ಉಂಟು. ಯಾರೂ ಸತ್ತಿಲ್ಲ, ಏನು ತೊಂದರೆ ಆಗಿಲ್ಲ, ಒಳ್ಳೆ ಆರೋಗ್ಯದಿಂದಲೇ ಇದ್ದಾರೆ, ಎಷ್ಟೋ ರೋಗಗಳ ಪರಿಹಾರ ಆಗಿದೆ. ಮನಸ್ಸಿನ ಹತೋಟಿಯನ್ನು ಇಟ್ಟುಕೊಂಡು ಅದನ್ನೇ ಇಂದ್ರಿಯ ನಿಗ್ರಹ ಅಂತ ಹೇಳಿದ್ದುಂಟು. ಯಾವಾಗಲೂ ತಿಂತಾನೆ ಇದ್ರೆ ಇಂದ್ರಿಯಗಳು ನಾವು ಹೇಳಿದ್ದು ಕೇಳಲ್ಲ, ಯಾವ ಸಾಧನೆ ಆಗಲ್ಲ, ಧರ್ಮ ಮಾರ್ಗಕ್ಕೆ ನಾವು ಬರಲ್ಲ, ದೇವರ ಕಡೆ ಲಕ್ಷ್ಯ ಬರೋದಿಲ್ಲ. ಆ ನಿಟ್ಟಿನಲ್ಲಿ ಏಕಾದಶಿ ವ್ರತದಿಂದ ಮೊದಲು ಕಂಟ್ರೋಲ್ ಆಗೋದು ಇಂದ್ರಿಯಗಳು ಕಂಟ್ರೋಲ್ ಆಗುತ್ತದೆ. ಇಂದ್ರಿಯಗಳು ಕಂಟ್ರೋಲ್ ಆದರೆ ಮನುಷ್ಯನಿಗೆ ಏಕಾಗ್ರತೆ ಬರುತ್ತದೆ. ಏಕಾಗ್ರತೆಯ ಒಂದು ಸಾಧನೆ ಏಕಾದಶಿ ವ್ರತದಿಂದ ಅಂತ ಅದನ್ನು ಕೂಡ ನಾವು ಚಿಂತನೆ ಮಾಡ್ತಾ ಅವಶ್ಯವಾಗಿ ಅಭ್ಯಾಸ ಮಾಡಿ ಈ ಏಕಾದಶಿ ವ್ರತದ ದೊಡ್ಡ ಜಾಗೃತಿ ಇವತ್ತಿನಿಂದಲೇ ಆರಂಭವಾಗಲಿ ವೈಕುಂಠ ಏಕಾದಶಿಯಿಂದ ಅಂತ ಹೇಳ್ತಾ ಎಲ್ಲ ಯುವಕರಿಗೂ ವಿಶೇಷವಾಗಿ ಏಕಾದಶಿ ವ್ರತ ನಿಶ್ಚಿತವಾಗಿ ಅಭ್ಯಾಸ ಮಾಡಿ ಯಾವುದೇ ತೊಂದರೆ ಆಗೋದಿಲ್ಲ. ಏನೇ ಪ್ರಶ್ನೆಗಳಿದ್ರೆ ಅವಶ್ಯವಾಗಿ ಬಂದು ಸಂಪರ್ಕ ಮಾಡಿ ಕೇಳಬಹುದು. ಇಷ್ಟು ಡೀಟೇಲ್ ಆಗಿ ಏಕಾದಶಿ ಬಗ್ಗೆ ಹೇಳಿದಕ್ಕೆ ಎಲ್ಲರಿಗೂ ಮನವರಿಕೆ ಆಗಿರುತ್ತೆ. ಇದ್ರ ಬಗ್ಗೆ ಏಕಾದಶಿ ಬಗ್ಗೆ ಒಂದು ಕೀ ಸಮರಿ ಅಥವಾ ಏನ್ ಟೇಕ್ ಅವೇ ಅಂತಂದ್ರೆ, ಪ್ರೈಮರಿಲಿ ಹೇಗ್ ಅಡ್ವಾಂಟೇಜ್ ಆಗತ್ತೆ ಅಥವಾ ಹೇಗ್ ಪ್ರಿಪೇರ್ ಆಗ್ಬೋದು ಅಂತಂದ್ರೆ, ಈಗ ಆಚಾರ್ಯ ಇಷ್ಟೊತ್ತು ಹೇಳ್ತಾ ಇದ್ರು ಹೇಗ್ ಆಚರಣೆ ಮಾಡ್ಬೇಕು, ಈ ಸಿಹಿ ಪದಾರ್ಥ ಅಥವಾ ಉಪ್ಪು ಹುಳಿ ಖಾರ ಎಲ್ಲ ಬಿಡ್ಬೇಕು ಅಂತ. ಬಟ್ ಇದಕ್ಕಿಂತ ಮುಂಚೆ ಹೇಳದಂಗೆ ಕೆಲವೊಬ್ರು ಗುರುವಾರ ಮಾತ್ರ ಒಪ್ಪತ್ ಮಾಡ್ತಾರೆ, ಈ ರೀತಿ ಎಲ್ಲ ಹೇಳ್ತಾ ಇದ್ರು. ನಾನು ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಹೇಗೆ ಅಂತಂದ್ರೆ, ಈಗ ಒಂದು ಫೈನಲ್ ಎಕ್ಸಾಮ್ ಬರೆಯೋಕಿನ ಮುಂಚೆ ಪ್ರೀ ಬೋರ್ಡ್ಸ್ ಅಂತ ಮಾಡ್ತಾರೆ. ಅಂದ್ರೆ ಹೇಗೆ ಎಕ್ಸಾಮ್ ಕೂತ್ಕೊಳ್ಳೋಕಿನ್ನ ಮುಂಚೆ ತಯಾರಿ ಅಂತ. ಸೊ ಈ ಒಪ್ಪತ್ತೇನ್ ಮಾಡಿಸ್ತಾರಲ್ಲ ಅದೊಂಥರ ಏಕಾದಶಿಗೆ ಪ್ರಿಪರೇಷನ್ ಇದ್ದಂಗೆ. ಜೊತೆಗೆ ಈ ಮಠ ಮಂದಿರ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆ ಅಥವಾ ಯಾವ್ದೇ ಮನೇಲಿರೋ ಒಂದು ವರ್ಗದವ್ರಿಗೆ, ಧರ್ಮಾಚರಣೆಯಲ್ಲಿ ಬೇಸಿಕ್ ಕಾಂಟ್ಯಾಕ್ಟ್ ಇರೋರ್ಗೆ ಈ ಅನಾಲಜಿ ಒಂದು ಅರ್ಥ ಆಗುತ್ತೆ. ಮನೇಲಿ ಪಿತೃಪಕ್ಷ ಮಾಡ್ತಿರ್ಬೇಕೆ ಅಥವಾ ಶ್ರಾದ್ದ ಮಾಡ್ತಿರ್ಬೇಕಾದ್ರೆ 12 ಗಂಟೆ ಮೇಲೆನೆ ಎಲ್ಲಾರ್ದು ಊಟ ಆಗುತ್ತೆ. ಸೊ 12 ಗಂಟೆ 1 ಗಂಟೆವರೆಗೂ ಉಪವಾಸ ಇರೋದು ಕಾಮನ್. ಜೊತೆಗೆ ಈ ಚಂಪಾ ಷಷ್ಠಿ ಮತ್ತೆ ಇತರೆ ಉಪವಾಸಗಳ ಮಾಡೋರು ಮಿನಿಮಮ್ 3-4 ಗಂಟೆವರೆಗೂ ಎಲ್ಲಾ ಆಚರಣೆಗಳು ಆಗ್ಬಿಡುತ್ತೆ. ಅಷ್ಟೆಲ್ಲಾ ಮಾಡೋಷ್ಟೊತ್ತಿಗೆ ಉಪವಾಸ ಆಗಿರುತ್ತೆ, ಅಷ್ಟು ಎನರ್ಜಿ ಉಳಿಯಲ್ಲ. ಸೊ ದಿಸ್ ಆರ್ ಆಲ್ ದಿ ಪ್ರಿಪರೇಷನ್ಸ್ ಟುವರ್ಡ್ಸ್ ಏಕಾದಶಿ ಅಂತ ನನ್ನೊಂದು ನಂಬಿಕೆ. ಇದೆಲ್ಲ ಇಷ್ಟೊತ್ತು ಉಪವಾಸ, ನರಸಿಂಹ ಜಯಂತಿ ಎಸ್ಪೆಷಲಿ ನರಸಿಂಹ ಜಯಂತಿ ಕೆಲವೊಬ್ರು ಹೇಗ್ ಮಾಡ್ತಾರೆ ಅಂದ್ರೆ, ನರಸಿಂಹ ಜಯಂತಿ ಸಾಯಂಕಾಲದವರೆಗೂ ಉಪವಾಸ ಇದ್ದು ಸಾಯಂಕಾಲ ತೊಟ್ಟಿಲೋತ್ಸವ ಎಲ್ಲ ಮಾಡಿ ಫಲಾಹಾರ ಮಾಡತಕ್ಕ. ಇನ್ನೊಂದು ನೀವು ಹೇಳದಂಗೆ ಮಧ್ಯದಲ್ಲಿ ಈ ಗುರುವಾರ ಒಪ್ಪತ್ತು, ಭಾನುವಾರ ಒಪ್ಪತ್ತು, ಕೆಲವು ಅನೇಕ ವ್ರತ ನಿಯಮಗಳನ್ನು ಮಾಡ್ತೇವೆ.
ಆ ಎಲ್ಲ ವ್ರತ ನಿಯಮಗಳನ್ನು ಮಾಡಿ ಏಕಾದಶಿ ಮಾಡದೇನೆ ಅವುಗಳನ್ನು ಮಾಡಿದರೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಏಕಾದಶಿ ವ್ರತ ಮಾಡಿ ನಿಮಗೆ ಇಷ್ಟವಾದ ದೇವತೆಗಳ ಪ್ರೀತಿಗಾಗಿ ಆರಾಧನೆಗಾಗಿ ಅವಶ್ಯವಾಗಿ ಅವತ್ತು ಒಂದು ಹೊತ್ತು ಊಟ ಅದು ಇದು ಕೆಲವು ವ್ರತ ನಿಯಮಗಳನ್ನು ಮಾಡಿ, ಏಕಾದಶಿ ಮಾಡದೇನೆ ಯಾವುದ್ಯಾವುದೋ ನಿಯಮಗಳನ್ನು ಹಾಕಿಕೊಂಡ್ರೆ ಅದು ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ಏಕಾದಶಿ ವ್ರತವನ್ನ ಮಾಡಿ ಮುಂದಿನ ಅವಶ್ಯವಾದ ನೀವು ಬೇರೆ ವ್ರತ ನಿಯಮಗಳನ್ನು ಮಾಡಬಹುದು. ಇದರಲ್ಲಿ ಮೇಜರ್ಲಿ ಇನ್ನೊಂದು ಮೆನ್ಷನ್ ಮಾಡ್ಬೇಕು ಅನ್ನೋದು ಏನ್ ಅನ್ಕೊಂಡಿದೆ ಅಂದ್ರೆ, ಆಚಾರ್ಯ ಹೇಳಿದಂಗೆ ಪ್ರಥಮ ಏಕಾದಶಿ ಈ ಚಾನೆಲ್ ಮುಖಾಂತರ ಎಲ್ಲ ಮಾಧ್ವ ಪೀಠಾಧಿಪತಿಗಳಿಗೆ ಒಂದು ಶಿರಶಾಷ್ಟಾಂಗ ನಮಸ್ಕಾರ. ಯಾಕಂದ್ರೆ ಅವತ್ತಿನ ದಿನ ಪಡೋ ಶ್ರಮ ಏನಿದೆ ಅಲ್ಲ, ಈಗ ಆಚಾರ್ಯರು ನಮ್ಗೆ ಅಷ್ಟೊಂದು ಶ್ರಮ ಆಗುತ್ತೆ, ಅಷ್ಟೊಂದು ನಿದ್ದೆ ಬರೋದಿಲ್ಲ, ಆ ರೀತಿ ಎಲ್ಲ ಹೇಳ್ತಾ ಇದ್ರು. ಅವತ್ತಿನ ದಿನ ಎಲ್ಲಾ ಭಕ್ತರಿಗಾಗೋ ಮುದ್ರಾಧಾರಣೆ, ಅಷ್ಟು ಓಡಾಟ, ಅಷ್ಟು ಕೆಯಾಸ್ ಮಧ್ಯದಲ್ಲಿ ಅವ್ರಿಗೆ ಅಷ್ಟೆಲ್ಲ ಎನರ್ಜಿ ಮೇಂಟೈನ್ ಮಾಡಿನೂ ಸಹ ಮುಂದಿನ ದಿನಕ್ಕೆ ಅವ್ರು ಮತ್ತೆ ಎನರ್ಜಿಯಿಂದ ವಾಪಸ್ ಬಂದ್ಬಿಟ್ಟು ನಮ್ಮೆಲ್ರಿಗೂ ಅನುಗ್ರಹ ಮಾಡ್ತಾರೆ. ಇದೊಂದು ಪ್ರಥಮ ಏಕಾದಶಿ ಅನ್ನೋದು ಒಂಥರ ಮ್ಯಾಜಿಕ್. ಅದು ನೆಕ್ಸ್ಟ್ ದಿನ ಎಲ್ಲಾ ಸ್ವಾಮಿಗಳು ಅಷ್ಟೇ ಎನರ್ಜಿಯಿಂದ ನೋಡೋದು. ಸೊ ಏಕಾದಶಿ ಅನ್ನೋದು ಬಹಳ ಅಂದ್ರೆ ಬಹಳ ಕಂಪಲ್ಸರಿ ನಮ್ ಜೀವನದಲ್ಲಿ ನಾವು ಮಾಡ್ಕೊಂಡ್ರೆ ಅದು ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗೇ ಆಗುತ್ತೆ ಅನ್ನೋಂತ ದೃಢವಾದ ನಂಬಿಕೆ ಒಂದು. ಮುಂದೆ ಹೋಗೋದಾದ್ರೆ ಆಚಾರ್ಯ, ಈಗ ಎಲ್ಲಾ ಏಕಾದಶಿಗೂ ಒಂದೊಂದು ಹೆಸರಿದೆ. ಅದು ನೀವು ಹೇಳಿದ್ರೆ ಒಂದೊಂದು ಮಾಸದಲ್ಲಿ 2 ಏಕಾದಶಿ ಬರುತ್ತೆ ಅಂತ. ಈ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೆಸರು ಹೇಗ್ ಬಂತು, ಅಥವಾ ಲೋಕ ಕಲ್ಪನೆಗಾಗಿ ಅದು ವೈಕುಂಠ ಅಂತ ಹೆಸರಿಟ್ರ ಅದಕ್ಕೆ ಅಂತ? ಹಾಗಲ್ಲ, ಮುಖ್ಯವಾಗಿ ನಾ ಹೇಳಿದಲ್ಲ, ಈ ವಿಶೇಷವಾದ ಏಕಾದಶಿಯನ್ನು ಮಾಡೋದ್ರಿಂದ ವೈಕುಂಠ ಪ್ರಾಪ್ತಿ ಅಂತ ಒಂದು ನಿಯಮ. ಈ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಹೆಸರುಂಟು ಇನ್ನೊಂದು. ಅಂದ್ರೆ ಸಂತಾನ ಇರೋದಿಲ್ಲ, ಒಳ್ಳೆ ಸತ್ಸಂತಾನ ಆಗಬೇಕು, ಗಂಡಸು ಮಕ್ಕಳು ಆಗಬೇಕು, ಪುತ್ರದ ಏಕಾದಶಿ ಅಂತ ಕರೀತಾರೆ. ಇದರ ಹಿಂದಿನ ಏಕಾದಶಿ ಮಾರ್ಗಶಿರ ಮಾಸದಲ್ಲಿ ಕಾಮದ ಏಕಾದಶಿ ಅಂತ ಕರೀತಾರೆ. ಒಂದೊಂದು ಏಕಾದಶಿಗೆ ಒಂದೊಂದು ಹೆಸರುಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ. ಆದ್ದರಿಂದ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಉತ್ತಮವಾದ ಪುಣ್ಯ ಸಂಪಾದನೆಗೆ ಪರ್ವಕಾಲ ಮತ್ತು ನಮ್ಮನ್ನ ವೈಕುಂಠದೆಡೆಗೆ ಕರೆದುಕೊಂಡು ಹೋಗುವ ಒಂದು ಸಾಧನೆ, ಅದು ಈ ವೈಕುಂಠ ಏಕಾದಶಿ ಅಂತ ನಾವು ಕರೀತೇವೆ. ಅದಕ್ಕೆ ನೀವು ಹೇಳಿದ ಹಾಗೆ ಒಂದು ಮಾತು ಬಂತು ನನಗೆ, ಈ ವೈಕುಂಠ ಏಕಾದಶಿ ಅಂದ್ರೆ ವೈಕುಂಠ ಏಕಾದಶಿ ಮಾಡಿದರೆ ವೈಕುಂಠ ಪ್ರಾಪ್ತಿ, ನಮಗೆ ಮೋಕ್ಷವೇ ಪ್ರಾಪ್ತವಾಗುತ್ತದೆ ಅಂತ ಒಂದು. ಆದರೆ ಕೆಲವರು ಈ ವೈಕುಂಠ ಏಕಾದಶಿಯ ಬಗ್ಗೆ ಹೊರಗಿನ ಜನರಿಗೆ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ. ವೈಕುಂಠ ಏಕಾದಶಿ ಸತ್ರೆ ನಾವು ನೇರವಾಗಿ ಮೋಕ್ಷಕ್ಕೆ ಹೋಗ್ಬಿಡ್ತೇವೆ ಅಂತ ಕೆಲವು ಹಾಗಿದೆ ಹೊರಗಡೆವರೆಗೆ. ಅದಕ್ಕಾಗಿ ನಾನು ಹೇಳಿಕ್ಕೆ ಬಂದೆ ಆ ಮಾತನ್ನು, ನೀವು ಕೇಳೋರಿದ್ರೆ ಕಾಣಿಸ್ತದೆ ಮುಂದೆ. ಆದ್ದರಿಂದ ವೈಕುಂಠ ಏಕಾದಶಿ ಏನಾದರೂ ನಾವು ಮರಣ ಹೊಂದಿದರೆ ನಿಶ್ಚಿತವಾಗಿ ನಮ್ಮ ಮೋಕ್ಷಕ್ಕೆ ಡೈರೆಕ್ಟ್ ಏನೋ ಟಿಕೆಟ್ ಕೊಟ್ಬಿಡ್ತಾರೆ ಅಂತ. ಹಾಗಲ್ಲ, ಮುಖ್ಯವಾಗಿ ವೈಕುಂಠ ಏಕಾದಶಿ ಮುಖ್ಯವಾಗಿ ಹರಿದಿನ ಮರಣವಾದರೆ ಪುಣ್ಯ, ಅವನ ಪಾಪಗಳ ಪರಿಹಾರ, ಅವನಿಗೆ ಸದ್ಗತಿ, ಮೋಕ್ಷ ಆಗುತ್ತದೆ ಒಂದು. ಆದ್ರೆ ವೈಕುಂಠ ಏಕಾದಶಿ ಸತ್ತು ಬಿಟ್ರೆ ಏನು ಪಾಪ ಮಾಡಿದ್ರು ನಡೆಯುತ್ತದೆ, ನೇರವಾಗಿ ಮೋಕ್ಷಕ್ಕೆ ಹೋಗುತ್ತಾನೆ, ಆ ಅರ್ಥ ಅಲ್ಲವೇ ಅಲ್ಲ. ಯಾತಕ್ಕೆ ಹೇಳ್ತೇನೆ ಅಂದ್ರೆ, ವೈಕುಂಠ ಏಕಾದಶಿ ಸತ್ತು ಬಿಟ್ರೆ ನಮಗೆ ವೈಕುಂಠವೇ ಪ್ರಾಪ್ತಿ ಅಂತ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳೋರಿದ್ದಾರೆ ಇವತ್ತಿನ ದಿನ. ಅವತ್ತು ಬೇಕಂತಲೇ ಹೋಗಿ ಸಾಯ್ತಾರೆ. ಸರ್ವತಃ ಹಾಗೆ ಮಾಡಬಾರದು. ಅನೇಕ ಉದಾಹರಣೆಗಳಿದೆ ನಡೆದದ್ದು. ಹಾಗಿಲ್ಲ. ವೈಕುಂಠ ಏಕಾದಶಿ ದಿನ ಅಕಸ್ಮಾತ್ ಅಂದ್ರೆ ಅವರ ಆಯುಷ್ಯ ಮುಗಿದಿತ್ತು, ಅವರ ಕರ್ಮ ಮುಗಿದಿತ್ತು, ಏನೋ ಅಕಸ್ಮಾತ್ ಅವತ್ತೇ ಹೋದರೆ ಅವರಿಗೆ ವಿಶೇಷವಾದ ಒಂದು ಸದ್ಗತಿ, ಒಳ್ಳೆ ಪುಣ್ಯ ಪ್ರಾಪ್ತಿ ಅಂತ, ಮೋಕ್ಷ ಪ್ರಾಪ್ತಿ ಅಂತ ಹೇಳಬಹುದೇ ಹೊರತು ಉದ್ದೇಶಪೂರ್ವಕವಾಗಿ ಅವತ್ತು ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೇನೆ ಅಂದ್ರೆ ದೊಡ್ಡ ತಪ್ಪು. ಶಾಸ್ತ್ರದಲ್ಲಿ ನೋಡಿ, ಆತ್ಮಹತ್ಯೆಗೆ ಅವಕಾಶವೇ ಇಲ್ಲ. ಯಾವ ಒಂದು ರೀತಿಯಿಂದಲೂ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ. ಅದನ್ನು ನಿಷೇಧ ಮಾಡಿದ್ದಾರೆ ಶಾಸ್ತ್ರ. ಕಲಿಯುಗದಲ್ಲಂತೂ ಸರ್ವತಾ ಇಲ್ಲ. ಒಂದು ಮಾತು ಬರುತ್ತೆ ಗರುಡ ಪುರಾಣದಲ್ಲಿ, ಜ್ಞಾನಿಗಳು ಈ ಸಾಧನ ಶರೀರ, ಮಾನವ ಶರೀರ, ಕುಷ್ಠರೋಗಾದಿಗಳು ಬಂದರೂ ಕೂಡ ಈ ಮಾನವ ದೇಹ ಬಿಡಬಾರದು ಅಂತಾರಂತ. ಯಾತಕ್ಕೆ ಅಂದ್ರೆ ನಮಗೇನೇ ಸಾಧನೆ ಆಗೋದಿದ್ರು ಈ ಶರೀರದಿಂದ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ನಾ ಹೇಳದಲ್ಲ, ಆ ನಿಟ್ಟು ಇದು ಸಾಧನ ಶರೀರ. ವ್ಯರ್ಥವಾಗಿ ನಾವು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿದೆ ಅಂತ ಪುರಂದ್ರದಾಸರು ಹೇಳುವಾಗ. ಆದ್ದರಿಂದ ಉದ್ದೇಶಪೂರ್ವಕವಾಗಿ ಸರ್ವಥಾ ಯಾರೂ ಕೂಡ ಆತ್ಮಹತ್ಯಾದಿಗಳಿಗೆ ಪ್ರಯತ್ನ ಮಾಡಬಾರದು. ಅದು ಶುದ್ಧ ತಪ್ಪು. ಯಾವ ಪುಣ್ಯವೂ ಬರೋದಿಲ್ಲ, ಮೋಕ್ಷ ಪ್ರಾಪ್ತಿನೂ ಇಲ್ಲ. ಅಕಸ್ಮಾತ್ ಅವತ್ತೇ ಅವರಿಗೆ ಮರಣ ಆದರೆ ಬಹಳ ಒಳ್ಳೆಯದು ಅಂತ ಅರ್ಥನೇ ಹೊರತು, ಮುಖ್ಯವಾಗಿ ವೈಕುಂಠ ಏಕಾದಶಿಯ ದಿನ ಪಾರಾಯಣ ಮಾಡಿ, ಉಪವಾಸ ಮಾಡಿ, ದೇವರ ಧ್ಯಾನ ಮಾಡಿ, ವಿಶೇಷವಾದ ಭಗವಂತನ ದರ್ಶನ ಮಾಡಿ
ಇದಕ್ಕೆ ಅಪಾರವಾದ ಪುಣ್ಯ ಸಾಧನೆ ಪಾಪ ಪರಿಹಾರಕ್ಕೆ ಉಪಾಯಗಳನ್ನು ಹೇಳಿದ್ದೇ ಹೊರತು ಸರ್ವಥಾ ಅದು ಸಾಯುವ ದಿನ ಅಂತ ತಿಳಿದುಕೊಳ್ಳಬೇಡಿ ಅಂತ ತಿಳಿಸ್ತಾ ಇದ್ದೇನೆ. ಮೇಜರ್ ತಿಳ್ಕೊಬೇಕಾಗಿರೋ ಆಚಾರ್ಯ, ಈ ವೈಕುಂಠ ಏಕಾದಶಿ ದಿವಸ ದೇವರ ದರ್ಶನ ಮಾಡ್ಬೇಕು ಅಂತ ಹೇಳ್ತಿದ್ರಿ. ಯಾವ ಶ್ಲೋಕ ಅಥವಾ ಯಾವ ಮಂತ್ರನ ಮೇಜರ್ಲಿ ನಾವು ಪಠಿಸ್ಬೇಕು ಅನ್ನೋದು ನೀವು ಹೇಳ್ತೀರಿ? ವೈಕುಂಠ ಏಕಾದಶಿ ದಿನ ಮುಖ್ಯವಾಗಿ ಪ್ರತಿ ಏಕಾದಶಿನೂ ಸರಿ, ಪ್ರತಿದಿನವೂ ಸರಿ, ವಿಷ್ಣು ಸಹಸ್ರನಾಮದ ಪಠನ ಬಹಳ ಮುಖ್ಯವಾದದ್ದು. ವೈಕುಂಠ ಏಕಾದಶಿಯ ದಿನ ಅದ್ಭುತವಾಗಿ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಗೊಂದಲಗಳಿಗೂ ಪರಿಹಾರ ವಿಷ್ಣು ಸಹಸ್ರನಾಮ ಅಂತ ಹೇಳಿದ್ದಾರೆ. ಜ್ಞೇಯಂ ಪಾಠ್ಯಂಚ ತದ್ವಯಂ ವಿಷ್ಣು ಸಹಸ್ರನಾಮಾಪಿ. ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಎರಡನ್ನು ವಿಶೇಷವಾಗಿ ನಾವು ಪಠನೆ ಮಾಡಬೇಕು. ವಿಷ್ಣು ಸಹಸ್ರನಾಮದಲ್ಲಿ ನಿಮಗೆ ಬರುವ ಶ್ಲೋಕ ಅಥವಾ ಕಂಠಪಾಠ ಬರ್ತಿದ್ರೆ ವಿಷ್ಣು ಸಹಸ್ರನಾಮ ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ಪಠನೆ ಮಾಡಿ. ಮುಖ್ಯವಾಗಿ ಶ್ರೀನಿವಾಸ ದೇವರ ಸ್ತೋತ್ರಗಳು, ಹೆಣ್ಣು ಮಕ್ಕಳು ಶ್ರೀನಿವಾಸ ದೇವರ ಹಾಡುಗಳು, ಅದನ್ನು ವಿಶೇಷವಾಗಿ ಹೇಳಿಕೊಳ್ತಾ ಆ ಭಗವಂತನ ಧ್ಯಾನವನ್ನು ಆರಾಧನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ವಿಷ್ಣು ಸಹಸ್ರನಾಮವನ್ನು ಅಭ್ಯಾಸ ಮಾಡಬೇಕು, ಪ್ರತಿದಿನವೂ ಅದನ್ನು ಹೇಳಬೇಕು. ವೈಕುಂಠ ಏಕಾದಶಿ ದಿನ ವಿಷ್ಣು ಸಹಸ್ರನಾಮದ ಪಾರಾಯಣ ಅತ್ಯಂತ ಪುಣ್ಯಪ್ರದವಾದದ್ದು. ವಿಶೇಷ ನಮಗೆ ಬರುವ ಬೇರೆ ಯಾವುದಾದ್ರೂ ಸ್ತೋತ್ರಗಳನ್ನು, ಯಾವುದೇ ಹರಿವಾಯು ಗುರುಗಳ ಸ್ತೋತ್ರವನ್ನು ಸ್ಮರಣೆಯನ್ನು ಅವಶ್ಯವಾಗಿ ಹೇಳಿಕೊಳ್ತಾ ಸ್ಮರಣೆ ಮಾಡಬಹುದು. ಇಷ್ಟೊತ್ತು ಆಚಾರ್ಯ ನಾವು ಏಕಾದಶಿ ಬಗ್ಗೆ ಮಾತಾಡ್ತಿದ್ವಿ, ಅಂದ್ರೆ ಉಪವಾಸ ಮಾಡಬೇಕು ಈ ರೀತಿ ಅಂತಲ್ಲ. ಸೊ ಇನ್ನೊಂದು ಆಯಾಮ ನೋಡೋದಾದ್ರೆ, ಈ ಏಕಾದಶಿ ಈ ದಿಕ್ಕಿನ ಬರೋಕಿನ ಮುಂಚೆ ಯುವಕರು ಆಧ್ಯಾತ್ಮ ಕಡೆಗೆ ಅಥವಾ ಈ ಆಚರಣೆ ಕಡೆಗೆ ಹೋಗ್ಬೇಕು ಅಂತಂದ್ರೆ, ಅದು ಶ್ರೀನಿವಾಸ ದೇವರ ದರ್ಶನ ಮಾಡ್ಬೇಕು ಅಥವಾ ಆಧ್ಯಾತ್ಮ ಕಡೆ ಅಥವಾ ದೈವ ದರ್ಶನ ಮಾಡ್ಬೇಕು ಅಂದ್ರೆ ಮೊದಲನೇ ಹೆಜ್ಜೆ ಹೇಗಿಡ್ಬೇಕು ಅಂತ ನೋಡಿ. ನೀವು ಹೇಳಿದ ಹಾಗೆ ಯುವಕರಿಗೆ ಧರ್ಮ ಮಾರ್ಗಕ್ಕೆ ಬರಬೇಕು. ಪ್ರಹ್ಲಾದರಾಜರು ಈ ಮಾತನ್ನು ಹೇಳ್ತಾರೆ ಭಾಗವತ, ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಈಗ ಸಾಮಾನ್ಯವಾಗಿ ನೀವು ಹೇಳಿದಂತೆ ಈ ಏಕಾದಶಿ ಉಪವಾಸ, ವ್ರತ, ನಿಯಮ, ಧರ್ಮಾಚರಣೆ, ವೈಕುಂಠ ಏಕ ಅದು ಇದೆಲ್ಲ ವಯಸ್ಸಾದವರಿಗೆ ಉಂಟ್ರಿ, ನಮಗೇನು ಮಾಡಬೇಕು ಅಂತ ಮಕ್ಕಳು ಅನ್ನೋದು ಉಂಟು ಈಗಿನ ಹುಡುಗರು. ಹಾಗಲ್ಲ, ದೇಹದಲ್ಲಿ ಬುದ್ಧಿ ಇದ್ದಾಗ, ಶಕ್ತಿ ಇದ್ದಾಗ, ಆರೋಗ್ಯ ಗಟ್ಟಿ ಇದ್ದಾಗ ವ್ರತ ನಿಯಮ ಉಪವಾಸಗಳನ್ನು ಮಾಡಬೇಕು. ಮುಂದೆ ಆಗೋದಿಲ್ಲ. ವಯಸ್ಸಾದ ಮೇಲೆ ಇಂದ್ರಿಯಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತದೆ, ಆರೋಗ್ಯ ಸರಿ ಇರುತ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ದರಿಂದ ದೇಹದಲ್ಲಿ ಶಕ್ತಿ ಇರೋದಿಲ್ಲ. ಮನುಷ್ಯ ಗಟ್ಟಿ ಇದ್ದಾಗ, ಇಂದ್ರಿಯಗಳಲ್ಲಿ ಶಕ್ತಿ ಇದ್ದಾಗಲೇನೆ ಧರ್ಮಾಚರಣೆ ಮಾಡಬೇಕು. ಇದನ್ನು ನಾವು ತಿಳಿಸ್ಬೇಕು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ. ಜೊತೆಗೆ ವೀಕೆಂಡ್ ಅಂತ ನಾವು ಮಕ್ಕಳನ್ನು ಕರ್ಕೊಂಡು ಎಲ್ಲೋ ಹೋಗುತ್ತೇವೆ. ಆ ತರಹ ಇದು 11ನೇ ದಿನ ಏಕಾದಶಿಯ ಪರ್ವಕಾಲ, ವೈಕುಂಠ ಏಕಾದಶಿಯ ದಿವ್ಯವಾದ ಒಂದು ದೊಡ್ಡ ಹಬ್ಬದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಬೇಕು ನಾವು. ಆದ್ದರಿಂದ ಆ ಭಗವಂತನ ಸನ್ನಿಧಾನಕ್ಕೆ ಹೋಗೋಣ, ಆ ದೇವರ ದರ್ಶನ ಮಾಡೋಣ. ದೇವರ ದರ್ಶನ ಮಾತ್ರ ಅಲ್ಲ, ನಿನ್ನ ದರ್ಶನಕ್ಕೆ ಬಂದಿಲ್ಲವೋ ನಿನ್ನ ಭಕುತರ ದರ್ಶನಕ್ಕೆ ಬಂದೆ ದಾಸರು ಹೇಳಿದಾಗ. ಅಷ್ಟು ವಿಷ್ಣು ಭಕ್ತರ ದರ್ಶನ ಆ ಏಕಾದಶಿ ವ್ರತ ದೇವರ ದರ್ಶನ ಮಾಡುವಾಗ ಆಗುತ್ತಲ್ಲ, ಇದೇ ಒಂದು ದೊಡ್ಡ ಪುಣ್ಯ ಕಾರ್ಯ. ಆದ್ದರಿಂದ ಮುಖ್ಯವಾಗಿ ಯಾವುದೇ ವ್ರತ ನಿಯಮಗಳು ಮಾಡುವಾಗ ಆ ದೇವರ ದರ್ಶನ, ನಾವು ಗುಡಿಗುಂಡಾರಕ್ಕೆ ಹೋದಾಗ ಎಲ್ಲ ಮಾಧ್ವರ ದರ್ಶನ ಮತ್ತು ಮುಖ್ಯವಾಗಿ ಬ್ರಾಹ್ಮಣರ ಆ ವಿಷ್ಣು ಭಕ್ತರ ದರ್ಶನ ಜೊತೆಗೆ ಎಲ್ಲ ಬಂಧು ಬಾಂಧವರು ಒಂದು ಕಡೆ ಸೇರ್ತಾರೆ. ಬಂಧು ಬಾಂಧವರ ಮಧ್ಯದಲ್ಲಿ ಪ್ರೀತಿಯ ಬೆಸುಗೆಯನ್ನ ಬೆಸೆಯೋದೇನೆ ಹಬ್ಬ ಹರಿದಿನಗಳ ಆಚರಣೆಗಳ ಮುಖ್ಯವಾದ ಒಂದು ಉದ್ದೇಶ. ಆದ್ದರಿಂದ ಈ ಮಕ್ಕಳಿಗೂ ಕೂಡ ಒಳ್ಳೆ ಹೊಸ ಹೊಸ ಪದಾರ್ಥವನ್ನು ಕೊಡಿಸ್ತೇವೆ. ಅದು ಪುಟ್ಟ ಮಕ್ಕಳಿದ್ರೆ ಆಟಿಕೆ ಸಾಮಾನು ಆಗಿರಬಹುದು, ಸ್ವಲ್ಪ ದೊಡ್ಡವರಿಗೆ ಪುಸ್ತಕ ಅದು ಇದು ಆಗಿರಬಹುದು. ಇನ್ನೂ ಕೆಲವರಿಗೆ ಪುಟ್ಟ ಮಕ್ಕಳಿಗೆ ಏಕಾದಶಿ ವ್ರತ ಹೇಗೆ ಹೇಗೆ ಮಾಡ್ತಾರೆ ಅವರನ್ನು ತೋರಿಸ್ರಿ ಅಂತಾರೆ. ಮಠ ಮಂದಿರಗಳಿಗೆ ಪಾಠಶಾಲೆಗೆ ಬಂದಾಗ 7-8 ವರ್ಷದ ಪುಟ್ಟ ಮಕ್ಕಳು ಪೂರ್ಣವಾಗಿ ನಿಶ್ಚಕ್ರವಾಗಿ ನಿರಾಹಾರ ಏಕಾದಶಿ ಉಪವಾಸ ವ್ರತವನ್ನು ಆಚರಣೆ ಮಾಡ್ತಿರ್ತಾರೆ. ಅದನ್ನು ತೋರಿಸ್ಬೇಕು ನಾವು ಮಕ್ಕಳಿಗೆ. ಅವರಿಗೆ ಒಂದು ಒಳ್ಳೆ ಸ್ಫೂರ್ತಿ ಬರುತ್ತದೆ, ಅದರಿಂದ ಒಂದು ಒಳ್ಳೆ ಅಂದ್ರೆ ಪ್ರೇರಣೆ ಬರುತ್ತದೆ. ವಿಶೇಷವಾಗಿ 2 ಏಕಾದಶಿಗಳು ಮಾಡೋದು ಉಂಟು. 2 ಏಕಾದಶಿಗಳು ಬಂದಾಗ, ಒಂದು ಏಕಾದಶಿ 24 ಗಂಟೆ ಉಪವಾಸ ಇಟ್ಟುಕೊಂಡ್ರೆ 2 ಏಕಾದಶಿ 48 ಗಂಟೆ ಆರಾಮಾಗಿರ್ತಾರೆ, ಏನು ತೊಂದರೆ ಇಲ್ಲ. ಆದ್ದರಿಂದ ಸ್ವಲ್ಪ ಸಾಮಾನ್ಯವಾಗಿ ನೀವೆಲ್ಲ ಕೇಳ್ಬೋದು, ಏನ್ರಿ ಅಷ್ಟು ಸಂಕಟ ಆಗುತ್ತೆ, ಎಷ್ಟು ಉಪವಾಸ ಒದ್ದಾಟ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ನಾವು ನಗನಗತಾ ಪಾಪ ಮಾಡ್ತೇವೆ, ಅಳತಾ ಪಾಪದ ಶಿಕ್ಷೆಯನ್ನು ಅನುಭವಿಸಬೇಕು. ಹೌದೋ ಇಲ್ಲ?
ಪುಣ್ಯ ಪಾಪ ಸ್ವರ್ಗ ನರಕ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅತೀಂದ್ರಿಯ ಪದಾರ್ಥಗಳು ಅವು ಎಲ್ಲಿ ಕಾಣಿಸ್ತಾರೆ? ಯಾರು ನೋಡಿದ್ದಾರೆ ಪುಣ್ಯ ಪಾಪ ಸ್ವರ್ಗ ನರಕ? ನೋಡಿ, ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ ಅಲ್ಲ. ಈಗಿನ ವಿಜ್ಞಾನಿಗಳು, ಈಗಿನ ಒಳ್ಳೆ ಸಂಶೋಧಕರು ಹೇಳಿದ್ದುಂಟು, ಪಾಶ್ಚಿಮಾತ್ಯರು ಕೂಡ. ಈಗ ಯಾವುದೋ ದೇಶದಲ್ಲಿ ಒಂದು ಪದಾರ್ಥ ಇದೆ, ಅದು ನಾವು ನೋಡಿಲ್ಲ, ಇಲ್ಲ ಅಂತಲ್ಲಿಕ್ಕಾಗತ್ತಾ? ಕಣ್ಣಿಗೆ ಕಾಣದ ನೂರಾರು ಸತ್ಯಗಳನ್ನ ಇವತ್ತು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಹಾಗೆ ಪುಣ್ಯ ಪಾಪ ಸ್ವರ್ಗ ನರಕ ಇವೆಲ್ಲವೂ ಕೂಡ ಉಂಟು ಅಂಬೋದು ಯಮಲೋಕಕ್ಕೆ ಹೋಗಿ ನೋಡಿ ಬಂದವರಿದ್ದಾರೆ. ಯಾರನ್ನೋ ಕರ್ಕೊಂಡು ಹೋಗೋದಕ್ಕಾಗಿ ಇನ್ನೊಬ್ಬರನ್ನ ಅಂದ್ರೆ ಕರ್ಕೊಂಡು ಹೋದ್ರಂತೆ. ಯಮಲೋಕಕ್ಕೆ ಹೋಗಿ ನೋಡಿ ಅಲ್ಲಿ ಯಾವುದೇ ವ್ಯಕ್ತಿಗಳ ಧರ್ಮಗಳ ವಿಚಾರ ಆಯ್ತಂತೆ. ಮತ್ತೆ ಬಂದ್ರು, ಪಕ್ಕದ ಮನೆಯವ್ರು ಹೋಗ್ಬೇಕಾಗಿತ್ತು, ಇವನನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ. ಇವನು ಎದ್ದು ಕೂತ. ಅವ್ರು ನೋಡಿ ಬಂದವ್ರು ಹೇಳ್ತಾರೆ, ಯಮಲೋಕ ಅಂದ್ರೆ ಪರಲೋಕಗಳು, ಪುಣ್ಯ ಪಾಪಗಳು, ಸ್ವರ್ಗ ನರಕ, ಧರ್ಮ ಅಧರ್ಮಗಳು, ಇವುಗಳನ್ನು ಒಪ್ಪಿದ್ರೇನೆ ಎಷ್ಟೊಕ್ಕೋ ಉತ್ತರ ಇದೆ. ಅತೀಂದ್ರಿಯ ಪದಾರ್ಥಗಳು, ಕಣ್ಣಿಗೆ ಕಾಣದ ವಸ್ತುಗಳನ್ನ, ಪರಲೋಕಗಳನ್ನ, ಪುನರ್ಜನ್ಮದ ಸಂಶೋಧನೆ ಆಗಿದೆ. ಪುನರ್ಜನ್ಮ ಇದೆ, ಪೂರ್ವಜನ್ಮ ಇದೆ. ಅವುಗಳನ್ನು ಒಪ್ಪದೇ ಹೊರತು ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಇಲ್ಲ. ಇವತ್ತು ಜೀವನ ನಡೆಯೋದಿಲ್ಲ. ಆದ್ದರಿಂದ ವಿಶೇಷವಾಗಿ ಅದು ಏನೋ ಒಂದು ಆನಂದ, ಏನೋ ಒಂದು ಸಮಾಧಾನ ಆಗುತ್ತೆ. ನೋಡಿ, ನಮ್ಮ ವಿದ್ಯಾಪೀಠದಲ್ಲಿ ನಾವು ಮಾಡ್ತೇವೆ. ನಾಳೆ ಉಪವಾಸ ವ್ರತ ಮಾಡಿದ್ರೆ ನಿನಗೆ ವಿಶೇಷವಾಗಿ ಎಳ್ನೀರು, ಹಣ್ಣು ಕೊಡಿಸ್ತೇನೆ, ಹಣ್ಣಿನ ರಸ, ಜ್ಯೂಸ್ ಕೊಡಿಸ್ತೇವೆ. ಮಕ್ಕಳಿಗೆ ಯಾವುದ್ಯಾವುದೋ ನಾವು ಆಸೆಗಳನ್ನು ಹಚ್ತೇವೆ. ಈ ಆಸೆಗಳನ್ನು ಹಚ್ಚಿ ಧರ್ಮ ಕಾರ್ಯಕ್ಕೆ ಆ ಮಕ್ಕಳನ್ನು ನಾವು ಅಣಿ ಮಾಡಬೇಕು, ಧರ್ಮ ಮಾರ್ಗದಲ್ಲಿ ನಾವು ತರಬೇಕು ವಿಶೇಷವಾಗಿ. ಆದ್ದರಿಂದ ಯಾವುದ್ಯಾವುದಕ್ಕೋ ಈ ಪಾಕೆಟ್ ಮನಿ ಅಂತ ತಂದೆ ತಾಯಿಗಳು ಕೊಡ್ತಿರ್ತಾರೆ. ಈ ಏಕಾದಶಿ ವ್ರತ ಮಾಡಿದರೆ ಇಷ್ಟು ಪಾಕೆಟ್ ಮನೆ ಕೊಡ್ತೇನೆ, ಧರ್ಮ ಕಾರ್ಯಕ್ಕೆ ಉಪಯೋಗಿಸಿ. ಅದರ ಮರುದಿನ ಪಂಚಭಕ್ಷ ಪರಮಾನ್ನ ಮಾಡಿ ಊಟಕ್ಕೆ ಹಾಕಿ. ಏಕಾದಶಿ ವ್ರತ ಅದು ಮಾಡಿಸಿ ಊಟಕ್ಕೆ ಹಾಕಿ. ಆ ಮಕ್ಕಳು ಏನು ಕೇಳ್ತಾರೆ ಕೊಡಿ, ಒಳ್ಳೆ ವಿಹಿತವಾದ ಪದಾರ್ಥಗಳನ್ನ. ಏಕಾದಶಿ ವ್ರತ ಮಾಡಿದರೆ ನೀನು ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳಿ ಮಕ್ಕಳಿಗೆ ಅಭ್ಯಾಸ ಆಗುತ್ತೆ. ನಿಶ್ಚಿತವಾಗಿ ಒಳ್ಳೆ ಜಾಗೃತಿ ಆಗುತ್ತೆ. ಆ ಮಕ್ಕಳನ್ನ ಧರ್ಮ ಮಾರ್ಗಕ್ಕೆ ತರೋದಕ್ಕೆ ಅನೇಕ ಉಪಾಯಗಳು. ಮಕ್ಕಳಿಗೆ ಬೇಕಾದ ಆಕರ್ಷಣೆಯ ಮುಖಾಂತರ, ಯಾವುದ್ಯಾವುದೋ ಆಕರ್ಷಣೆಯಿಂದ ಮಕ್ಕಳು ಹಾಳಾಗಿ ಹೋಗುತ್ತಾರೆ. ಧರ್ಮ ಮಾರ್ಗಕ್ಕೆ ಬರಬೇಕಾದ್ರೆ ಸಾತ್ವಿಕವಾದ ಆಕರ್ಷಣೆಯ ಮುಖಾಂತರ ಆ ಮಕ್ಕಳನ್ನು ನಾವು ಧರ್ಮ ಮಾರ್ಗಕ್ಕೆ ಉಪವಾಸ ವ್ರತಗಳನ್ನು ಮಾಡೋದಕ್ಕೆ ಹಚ್ಚಬೇಕು ಅಂತ ಅಭಿಪ್ರಾಯ. ವೈಕುಂಠ ಏಕಾದಶಿಯ ದಿನ ಉತ್ತರ ದ್ವಾರದಿಂದ ದರ್ಶನ ಮಾಡಬೇಕು ಅಂತ ಇದೆ. ಅಂದ್ರೆ ವೈಕುಂಠ ಏಕಾದಶಿ ಉತ್ತರ ಬಾಗಿಲಿನಿಂದ ದೇವತೆಗಳು ಬಂದು ಭಗವಂತನ ದರ್ಶನ ಮಾಡುವ ಒಂದು ಪುಣ್ಯಕಾಲ ಅಂತ ಹೇಳಿದ್ದಾರೆ. ಮರುದಿನ ಮುಕ್ಕೋಟಿ ದ್ವಾದಶಿ ಅಂತ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ, ಶ್ರೀನಿವಾಸನ ಎಡಭಾಗಕ್ಕೇನೆ ಅಲ್ಲಿ ಸ್ವಾಮಿ ಪುಷ್ಕರಣಿ ಅಂತ ಕರೀತೇವೆ. ಸ್ವಾಮಿ ಪುಷ್ಕರಣಿ ಅಂತಂದ್ರೆ ಆ ಭೂಮಿ ಬಕುಲಾದೇವಿ ಅಂತ. ಸ್ವಾಮಿ ಪುಷ್ಕರಣಿಗೆ ಅಭಿಮಾನಿ ಸರಸ್ವತಿ ದೇವಿಯರು. ಅಲ್ಲಿ ಮುಕ್ಕೋಟಿ ತೀರ್ಥಗಳ ಸನ್ನಿಧಾನ, 33 ಕೋಟಿ ದೇವತೆಗಳು ಬಂದು ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲಾ ಗುಡಿಗುಂಡಾರಗಳಲ್ಲಿ, ಮಠ ಮಂದಿರಗಳಲ್ಲಿ ದೇವರ ದರ್ಶನಕ್ಕಾಗಿ ದೇವಾಲಯಗಳಲ್ಲಿ ಉತ್ತರ ದ್ವಾರ ಅಂತ ಒಂದು ಇರುತ್ತದೆ. ಅದನ್ನು ವೈಕುಂಠ ದ್ವಾರ ಅಂತ ಹೇಳೋದುಂಟು. ಅಂದ್ರೆ ಉತ್ತರ ದಿಕ್ಕಿನಿಂದ ದೇವತೆಗಳು ಬಂದು ಭಗವಂತನ ದರ್ಶನ ಮಾಡ್ತಾರೆ. ಆದ್ದರಿಂದ ಆ ದೇವತೆಗಳ ಜೊತೆಗೆ ನಾವು ಬಂದು ಇವತ್ತು ದೇವರ ದರ್ಶನ ಮಾಡಬೇಕು ವೈಕುಂಠ ಏಕಾದಶಿಯ ದಿನ. ದಾಸರು ಹೇಳಿದಂತೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ, ಆ ದೇವತೆಗಳ ಜೊತೆಗೆ, ದೊಡ್ಡವರ ಜೊತೆಗೆ ಉತ್ತರ ದ್ವಾರದಿಂದ ಬಂದು ದೇವರ ದರ್ಶನ ಮಾಡಿದಾಗ ಆ ದೇವರು ಪ್ರೀತನಾಗಿ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ನಿಶ್ಚಿತವಾಗಿ ನಮ್ಮ ಒಳ್ಳೆ ಸಾಧನೆಯಾಗಿ ಮೋಕ್ಷ ಪ್ರಾಪ್ತಿ, ವೈಕುಂಠದ ಪ್ರಾಪ್ತಿ ಆಗುತ್ತದೆ. ಒಂದು ಏನೋ ಮನಸ್ಸಿಗೆ ಒಂದು ಎನರ್ಜಿ, ಒಂದು ವಿಶೇಷವಾದ ಒಂದು ಉಲ್ಲಾಸ, ಸಂತೋಷ ಆಗುತ್ತದೆ. ಆದ್ದರಿಂದ ಆ ವೈಕುಂಠ ಏಕಾದಶಿಯ ದಿನ ಉತ್ತರ ದ್ವಾರದ ಮೂಲಕ ದೇವರ ದರ್ಶನ ಮಾಡಿ, ನಾಳೆ ದೇವರ ದರ್ಶನ, ಧ್ಯಾನ, ಪಾರಾಯಣ, ಆ ಭಗವಂತನ ಚಿಂತನೆ ಅದೇ ಮುಖ್ಯವಾದದ್ದು. ಜಾಗರಣೆ ಮೊದಲ ವೈಕುಂಠ ಏಕಾದಶಿಯ ದಿನ, ವೈಕುಂಠ ಏಕಾದಶಿಯ ಆಚರಣೆಯಿಂದ ನಿಶ್ಚಿತವಾಗಿ ಬೇರೆ ಏನಿಲ್ಲ, ನಾವು ಮಾಡುವ ಧರ್ಮ ಕಾರ್ಯಗಳಿಂದ ಆ ಭಗವಂತ ಪ್ರೀತನಾಗಿ ಹೆಚ್ಚಿನ ಧರ್ಮ ಕಾರ್ಯ ಮಾಡುವ ಶಕ್ತಿ, ಆಸಕ್ತಿ ಎರಡೂ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಏಕಾದಶಿ ಮಾಡತೇನೆ ಅಂತ ನೀವು ಸಂಕಲ್ಪ ಮಾಡಿ ಸಾಕು, ದೇವರು ಮಾಡಿಸ್ತಾನೆ. ಆ ವಿಶ್ವಾಸದಿಂದ ಏಕಾದಶಿ ವ್ರತ, ವೈಕುಂಠ ಏಕಾದಶಿಯನ್ನು ಮಾಡಿ ಆ ಭಗವಂತನ ಅನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ ಹರಯೇ ನಮಃ. ಆಚಾರ್ಯ ಇಷ್ಟೊತ್ತು ಹೇಳ್ದಂಗೆ ಏಕಾದಶಿ ಯಾಕೆ ಮಾಡ್ಬೇಕು ಅನ್ನೋದು ಮೇಜರ್ ಇಂಪಾರ್ಟೆಂಟ್ ಹೇಗಾಗುತ್ತೆ, ಜೊತೆಗೆ
ಅವ್ರು ಮೇಜರ್ಲಿ ಸ್ಪೆಸಿಫೈ ಮಾಡ್ತಿರೋದು ರಿವಾರ್ಡ್ ವಿನ್ನಿಂಗ್ ಅನಾಲಜಿ ಅಂತ. ಸೊ ಇದು ಹೇಗೆ ಅಂತಂದ್ರೆ, ನೀವ್ ಎಷ್ಟೊಂದ್ ಕಡೆ ನೋಡಿರ್ತೀರ, ಯಾವ್ದೇ ನೀವು ದೇವಸ್ಥಾನಕ್ಕೆ ಹೋದಾಗ ಅಥವಾ ಯಾರೇ ಒಂದು ವೃತಾಚರಣೆ ಮಾಡಿದಾಗ ನೀವು ವಿತ್ ಇನ್ ಯುವರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅವ್ರೇನ್ ಹೇಳ್ತಾರೆ, ನಾನು ಈ ದೇವಸ್ಥಾನಕ್ಕೆ ಹೋದೆ ಈ ಕೆಲ್ಸ ಆಯ್ತು, ಆ ದೇವಸ್ಥಾನಕ್ಕೆ ಹೋದೆ ಈ ಕೆಲ್ಸ ಆಯ್ತು ಅಂತ. ಸೊ ಮೆಜಾರಿಟಿ ಅಲ್ಲಿ ಏನ್ ಮಂತ್ರ ಅಥವಾ ಏನೇನ್ ಓದ್ತಾರಲ್ಲ, ಸೊ ಇಟ್ಸ್ ಆಲ್ ರಿವಾರ್ಡ್ ವಿನಿಂಗ್ ಅಂತ. ಅಂದ್ರೆ ಈ ಮಂತ್ರ ಹೇಳ್ತೀನಿ ಅದ್ ಫಲಶ್ರುತಿ ಅಂತ ಹೇಳ್ತಾರೆ. ನಾನು ಇದೆಲ್ಲ ಮಾಡ್ತಿರೋದು ಒಂದು ರಿವಾರ್ಡ್ ವಿನಿಂಗ್, ನಂಗೆ ಇದು ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ಅಂತ. ಇದೇ ಫಿಲಾಸಫಿನ ನಾವು ವಿತ್ ಇನ್ ಅವರ್ ಫ್ಯಾಮಿಲಿ ಸರ್ಕಲ್ ನಾವು ಮಾಡಿದ್ರೆ, ಸೊ ದಿಸ್ ಅದೇ ಈ ಅನಾಲಜಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆಚಾರ್ಯ ಹೇಳ್ದಂಗೆ ಇಟ್ಸ್ ಅ ವೈಡರ್ ಏರಿಯಾ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅದು ಹೇಗೆ ಅಂತಂದ್ರೆ, ಏಕಾದಶಿ ಮಾಡಿದವ್ರಿಗೆ ರಿವಾರ್ಡ್ ಕೊಡೋದು. ಸೊ ಇದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಆಚರಣೆ ಕಡೆಗೆ ಒಂದು ಅವ್ರಿಗೊಂಥರ ಡಿಫ್ರೆಂಟ್ ಐಡಿಯಾ ಬರುತ್ತೆ. ಸೊ ಇದು ಏಕಾದಶಿ ಮಾಡದೆ ಫೈನ್, ನೆಕ್ಸ್ಟ್ ನಾನೇನ್ ಮಾಡ್ಬೋದು. ಸೊ ಈ ತರ ಅನಾಲಜಿ ಶುರು ಆಯ್ತು ಅಂದ್ರೆ ಧರ್ಮಾಚರಣೆ ಕಡೆಗೆ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಬೆಳೀತಾ ಹೋಗಿದೆ. ದಿಸ್ ಅ ಮೇಜರ್ ಫ್ಯಾಕ್ಟರ್ ಅವ್ರು ಹೇಳಿದ್ದು. ಸೊ ಆಚಾರ್ ಬರೀ ಆಧ್ಯಾತ್ಮಿಕ ಪರ್ಸ್ಪೆಕ್ಟಿವ್ ಇಂದ ಹೇಳಿಲ್ಲ, ಎರಡು ಕಡೆಯಿಂದ ಹೇಳಿದ್ರು. ಇವಾಗ ಸ್ಕೂಲ್ಗೆ ಹೋಗೋ ಹುಡುಗರು ಆಗಿರ್ಲಿ, ಅವ್ರು ಅಲ್ಲೂ ಸಹ ಏಕಾದಶಿ ಮಾಡಿದ್ರೆ, ಇಲ್ಲ ಅಪ್ಪ ನಾಳೆ ಏನಾದ್ರು ಗಿಫ್ಟ್ ಕೊಡ್ತಾರೆ ಅಥವಾ ನಾಳೆ ಚೆನ್ನಾಗಿ ಊಟ ಹಾಕ್ತಾರೆ ಅಂದ್ರೆ ಯಾರಕ್ಕೆ, ಇವಾಗ ನಾವು ಆದ್ರೂ ಸರಿ ಯಾರಾದ್ರೂ ರಿವಾರ್ಡ್ ಕೊಡ್ತಾರೆ ಅಂದ್ರೆ ಒಂದ್ ಕೆಲಸ ಮಾಡಕ್ ನಾವು ರೆಡಿ ಆದ್ವಿ ಅಂದ್ರೆ ಇದೊಂದು ಗ್ರ್ಯಾಂಡ್ ಎಕ್ಸಾಂಪಲ್ ಸಹ ಆಗುತ್ತೆ. ಸೊ ಇಷ್ಟೊತ್ತು ನಾವು ವೈಕುಂಠ ಏಕಾದಶಿ ಬಗ್ಗೆ ಮಾತಾಡಿದೀವಿ. ಮುಂದೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬರೋದಿದೆ, ನಿರೀಕ್ಷಣೆ ಮಾಡಿ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.